अखिलपूर्णगुणैकदेहं निर्दोषमप्यतममप्यखिलैः सुवाक्यैः अश्योद्भवादितविशेषविशेषतोऽपि वन्द्यं सदा प्रियतमं मम सन्नामामि। तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्या व्याख्यां करोम्यन्वपि चाहमेव। ओम ओम अथातोर्म जिज्ञासा ओम। ಯಾವ್ದಾಯ್ತು ನಿನ್ನೆ? ದ್ವಿಧೋ ಭೂತ ಸರ್ಗೋತ್ರ ದೈವ ಆಸುರ ಏವ ಚ ವಿಷ್ಣು ಭಕ್ತಿ ಪರೋ ದೈವೋ ವಿಪರೀತಸ್ತಥಾಸುರಃ. ದೇವಾನಾಂ ಪರಮೋ ಧರ್ಮಃ ಸದಾ ಯಜ್ಞಾದಿಕಾಃ ಕ್ರಿಯಾಃ. ಇದೆಲ್ಲ ಆಗಿದೆ. ಅನಾದಿ ವೈಷ್ಣವ ಏವ ದೇವತಾಸ್ತು ಸ್ವಭಾವತಃ ವಿಪರೀತಾಸ್ತತೋ ದೈತ್ಯಾಃ ತದೈವ ಅನಾದಿ ಕಾಲತಃ. ಇದು ಸ್ವರೂಪ. ದೇವತೆಗಳು ಅಂದ್ರೆ ದೈವಿ ಸಂಪತ್ತಿನವರು, ಸಾತ್ವಿಕರು. ಅವರು ಅನಾದಿ ಮತ್ತು ನಿತ್ಯ ಸ್ವರೂಪ. ಅದೇ ರೀತಿಯಲ್ಲಿ ವಿರುದ್ಧ ಇರತಕ್ಕಂಥವರು ದೈತ್ಯರು, ವಿಷ್ಣು ದ್ವೇಷಾದಿಗಳು ಅವರ ಮುಖ್ಯವಾದ ಲಕ್ಷಣ. ಅವರೂ ಸಹ ಸ್ವರೂಪದಲ್ಲಿ ಅನಾದಿ ಮತ್ತು ನಿತ್ಯ, ಇವು ಬದಲಾವಣೆ ಆಗೋದಿಲ್ಲ. ಮಧ್ಯದವರಿದ್ದಾರೆ ಮಾನುಷ ಮಿಶ್ರಮತಯ ವಿಭಿನ್ನ ಗತಯೋಪೀಚ. ಅವರಿಗೆ ಮಿಶ್ರ ಬುದ್ಧಿ ಯಾವಾಗಲೂ ಕೂಡ. ಅವರ ಗತಿ ಅಂದ್ರೆ ನಡವಳಿಕೆ ಜ್ಞಾನನೂ ಹಾಗೆ, ನಡೆನೂ ಹಾಗೆ, ನುಡಿನೂ ಹಾಗೆ, ಯಾವಾಗಲೂ ಕನ್ಫ್ಯೂಷನ್. ಅವ್ರಿಗೆ ಮಾಡ್ತಾನೆ ಒಳ್ಳೆ ಸಂಶಯ, ತಿಳ್ಕೊತಾನೆ ಮತ್ತೆ ಸಂಶಯ, ಎಂದೋ ನಿಶ್ಚಯ ಜ್ಞಾನ ಬರೋದೇ ಇಲ್ಲ. ಮಾನುಷ ಸಂಶಯ ಅನಾದಿ ವಿಶೇಷೋನ ಸಾಂಪ್ರತಂ ಕಥಮೇವ ಸಹ ಅದೃಷ್ಟಾದೇವ ಚಾದೃಷ್ಟಂ ಸ್ವೀಕೃತಂ ಸರ್ವವಾದಿಪಿ. ಇದೆಲ್ಲ ಹೇಳಿಬಿಟ್ಟು ಪ್ರಶ್ನೆ ಕೇಳ್ತಾರೆ. ಅನಾದಿ ಅಂತ ಯಾಕೆ ಒಪ್ಪಬೇಕಿದ್ದೀರ ಅಂತ ಕೇಳಿದ್ರೆ, ಹಾಗಿದ್ ಯಾವಾಗ ಬಂತು ನೀವೇ ಹೇಳಿ. ಪ್ರಶ್ನೆ ಯಾವಾಗ ಬಂತು? ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವರೂಪದಲ್ಲೇ ಇಲ್ಲದೆ ಹೋದ್ರೆ ಇವತ್ತು ಬೇವಿಗೆ ಬೇವುತನ ಯಾವಾಗ ಬಂತು? ಬೇವು ಅಂತ ಕರೆದಾಗಲೇ ಬಂದಾಗಿತ್ತು, ಮಾವು ಅಂತ ಕರೆದಾಗಲೇ ಬಂದಾಗಿತ್ತು. ಅದೇ ರೀತಿ ಇಲ್ಲಿ ಸ್ವರೂಪ ಅನ್ನೋದು ಅನಾದಿ. ಬೇರೆ ದೇವ್ರು ಮಾಡ್ತಾನ? ಹಾಗಿದ್ರೆ ಪಕ್ಷಪಾತ ಬಿಡದಾಗ ಇವರು ಸಾತ್ವಿಕರು ಹಸರು ತಾಮಸರು ದೇವರೇ ಡಿವೈಡ್ ಮಾಡಿದ್ರೆ ಅದು ಮ್ಯಾಚ್ ಫಿಕ್ಸಿಂಗ್ ಕೇಸ್, ದೋಷ. ಇನ್ನು ಉಳಿದವರಿಗೆ ಸ್ವಾತಂತ್ರ್ಯ ಇಲ್ಲ, ಜಡಕ್ಕೆ ತಿಳುವಳಿಕೆ ಇಲ್ಲ, ಇನ್ಯಾರು ಮಾಡ್ಬೇಕಾಗಿದ್ರೆ? ಅದೇ ಪ್ರಶ್ನೆ ಇದೆ. ಅನಾದಿ ವಿಶೇಷೋನ ಸಾಂಪ್ರತಂ ಕಥಮೇವ ಸಹ. ಇದನ್ನ ಯಾವಾಗ ಯೋಚನೆ ಮಾಡ್ಬೇಕು? ಒಂದು ಮಾತಿದೆ, ಎಂದು ಕೂಡ ಸಮಥಿಂಗ್ ಕೆನಾಟ್ ಕಮ್ ಔಟ್ ಆಫ್ ನಥಿಂಗ್. ಶೂನ್ಯದಿಂದ ಸೃಷ್ಟಿ ಇಲ್ಲ. ಗೊತ್ತಾಯ್ತಾ? ಇವ ಸೃಷ್ಟಿಯಾಗಿದೆ ಅಂದ್ರೆ ಶೂನ್ಯ ಇಲ್ಲ ಅಂತ ಅರ್ಥ. ಏನೋ ಒಂದಿದೆ, ಏನೋ ಒಪ್ಬೇಕು? ಸ್ವರೂಪನೇ ಹೊರತು ಬೇರೆ ಒಂದು ಒಪ್ಬೇಕಾದ ಕಾರಣ ಇಲ್ಲ. ಅದೃಷ್ಟಾದೇವ ಚಾದೃಷ್ಟಂ ಸ್ವೀಕೃತಂ ಸರ್ವವಾದಿ. ಆ ಮಾತನ್ನು ಎಲ್ಲರೂ ವಾದಿಗಳು ಒಪ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಒಪ್ಕೊಂಡಿದ್ದಾರೆ ಕೂಡ. ಆಕಸ್ಮಿಕೋ ವಿಶೇಷಶ್ಚೇತ್ ಅದೃಷ್ಟಂ ಕ್ವಚಿದಿಶ್ಯತೆ. ಆಕಸ್ಮಿಕವಾಗಿ ಬಂತು ಅಂದ್ರೆ ಎಲ್ಲಿಂದ ಬಂತು ಹೇಳು? ಸರ್ವತ್ರ ಆಕಸ್ಮಿಕತ್ವಂ ಸ್ಯಾತ್ ನ ಅದೃಷ್ಟಾರ್ಥಯ ಅಪೇಕ್ಷೆಯ ಭವೆ. ಹಾಗಿದ್ರೆ ಯಾವ್ದಕ್ಕೆ ಉತ್ತರ ಗೊತ್ತಿಲ್ಲ, ಅದಕ್ಕೆ ಆಕಸ್ಮಿಕ ಅಂತ ಹೇಳ್ಬಿಟ್ರೆ ಮುಗಿದು. ಅದು ಉತ್ತರ ಕೊಡ್ತೀಯಾ? ಉತ್ತರ ಕೊಟ್ಟ ಫಿಲಾಸಫರ್ ಅಲ್ಲ ಅವರು. ಎಕ್ಸ್ಪ್ಲೇನ್ ಮಾಡ್ಬೇಕು. ಅವ್ರು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬೇರೆ ದಾರಿ. ಸ್ವರೂಪ ಅನ್ನೋದೊಂದು ಎಕ್ಸ್ಪ್ಲೇಷನ್ ಸೇರ್ಕೊಂಡಿದೆ. ಸ್ವರೂಪ ಅನ್ನೋದು ಯಾವ್ದ್ರಲ್ಲಿದೆ? ಎಕ್ಸ್ಪ್ಲೇಷನ್. ಹೌದು, ಆಕಸ್ಮಿಕ ಅನ್ನೋದು ಸ್ವರೂಪ ಅಲ್ಲ. ಆಕಸ್ಮಿಕ ಅಂತ ಮಾತಾಡಿದ್ರೆ ಅವನು ಏನಲ್ಲ, ತತ್ವಜ್ಞಾನಿ ಆಗೋದಿಲ್ಲ. ಆದ್ರಿಂದ ಆ ಮಾತನ್ನು ಉಪಯೋಗಿಸ್ಕೊಡುದು. ಅದೃಷ್ಟಾಚೇದ್ ವಿಶೇಷೋಯಂ ಅನಾದಿತ್ವಂ ಕುತೋ ನ ತತ್. ಅದೃಷ್ಟದಿಂದ ವಿಶೇಷ ಬರುತ್ತೆ. ಅನಾದಿ ಅಂತ ಒಪ್ಪುವ ಸ್ವರೂಪ ತಾನೆ. ನೀವು ಎಷ್ಟೇ ಕಟ್ಕೊಟ್ಟೋದ್ರೂ ಕೂಡ ಅನಾದಿ ಅಂತ ಎಂಡಾಗ್ಲೇಬೇಕು. ಬೇರೆ ಹೇಳಿದ್ದೆಲ್ಲ ಏನಾಗುತ್ತಾಗ? ಕಲ್ಪನಾ ಗೌರವ ದೋಷ ಬರುತ್ತೆ ಹೊರತು ಅದರಿಂದ ಉತ್ತರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೃಷ್ಟಾಚೇತ ಹೌದಾ? ಸ್ವರೂಪಕ್ಕೆ ಬಂದ್ರೆ ಕಲ್ಪನಾ ಗೌರವ, ಇಲ್ದವ್ರೆ ಅನವಸ್ಥ. ನಚ ಅನ್ಯಭೇದವದ್ ವಿಷ್ಣು ಭೇದಸ್ತದರ್ಶಿನಾಮಪಿ ದೃಶ್ಯತೆ ಪ್ರತ್ಯಭಿಜ್ಞೈವ ಬಹುರೂಪೇಶು ದೃಶ್ಯತೆ. ಈ ವಿಷಯ ಮುಗಿದ ಮತ್ತೊಂದು ಪ್ರಶ್ನೆ ಬಂತಿ. ಆಯ್ತು, ದೇವರ ರೂಪಗಳಲ್ಲಿ ಭೇದ ಇರಲಿ, ದೇವರ ರೂಪಗಳಲ್ಲಿ ಭೇದ ಇರಲಿ. ಇಲ್ಲಿ ಇಷ್ಟೆಲ್ಲ ಕೇಳಿದ್ದಕ್ಕೆ ಏನು ಉಪಯೋಗ ಆಯ್ತು ಅಂದ್ರೆ, ಸಾತ್ವಿಕ ರಾಜಸ ತಾಮಸ ಅಂತಿದ್ದಾರೆ. ಅವರ ಸ್ವರೂಪ, ಆ ಸ್ವರೂಪನೇ ಬದಲಾಗೋದಿಲ್ಲ. ಒಬ್ಬ ಸಾತ್ವಿಕ ತಾಮಸನಾಗೋದಿಲ್ಲ, ತಾಮಸ ಸಾತ್ವಿಕನಾಗೋದಿಲ್ಲ ಅಂತ ಹೇಳಿದ ಮೇಲೆ ಇನ್ನು ಜೀವ ಬ್ರಹ್ಮಕ್ಕೆ ಎಲ್ಲಿಂದ ಬರುತ್ತೆ? ಈಗ ಈ ಮೂರರಲ್ಲಿ ಐಕ್ಯ ಬರಲಿಲ್ಲ, ಸಾಮ್ಯ ಬರಲಿಲ್ಲ. ಅಂದ್ಮೇಲೆ ಏನುಂಟು? ಅಲ್ಲಿ ಬರುತ್ತಾ? ಈಗ
ಇಲ್ಲೇ ಬರ್ತಿದ್ದೆ ತನ್ನೆಲ್ಲ ಗಲಾಟೆ ಮಾಡ್ಕೊಂಡು ಇನ್ನೊಬ್ರು ಸೊಲ್ಯೂಷನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನ ಸಾಧ್ಯ ಇಲ್ಲ. ಆದ್ರಿಂದ ಸರಿಯಲ್ಲ ಅಂತ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ ಪಜಿತಿ ಬರುತ್ತೆ ಅವರಿಗೆ. ಇದು ಒಪ್ಕೊಂಡ್ರೆ ಪಜಿತಿ, ಒಪ್ಕೊಂಡೋದ್ರೆ ಎಕ್ಸ್ಪ್ಲೇನ್ ಮಾಡಕ್ಕೆ ಬರೋದಿಲ್ಲ. ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸಾತ್ವಿಕ ರಾಜಸ ತಾಮಸ ಭೇದ ಅಂಬುದು ಗೀತೆ ಹೇಳಿದ ಹಾಗೆ, ಶಾಸ್ತ್ರ ಹೇಳಿದ ಹಾಗೆ ಅನಾದಿ ರೀತಿ ಅಂತ ಒಪ್ಪಬೇಕು. ಒಪ್ಪಿದ ತಕ್ಷಣ ಇದ್ದಾರೆ ಜೀವ ತ್ರೈವಿಧ್ಯ ಒಪ್ಪೆ ಮಿನಿಮಮ್ 3 ಇರ್ಬೇಕು. ಜೀವ ತ್ರೈವಿಧ್ಯ ಮೇಲೆ 3 ದಿನ ಇರ್ಬೇಕು. ಎಷ್ಟಿರ್ಬೇಕು ಕೊನೆ ಪಕ್ಷ? ಒಬ್ಬ ಸಾತ್ವಿಕ, ಒಬ್ಬ ರಾಜಸ, ಒಬ್ಬ ತಾಮಸ ಇರ್ಬೇಕು. ಆತ್ಮೈಕ್ಯ ಹೇಳಿದವರಿಗಿಲ್ಲ, ಇರೋದೇ ಒಬ್ಬನೊಮ್ಮೆ ಬೋಧ ಇಲ್ಲಿಂದ ಬಂದ್ರೆ ಹಾಕಿದ್ರೆ ಅದು ಸರಿಯಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಯಾರನ್ನೂ ಒಪ್ಪಿಸ್ಬೋದು. ಅದು ಗಲಾಟೆ ಮಾಡಿದ ಯೋಚನೆ ಮಾಡೋದು, ಸರಿಯಾಗಿ ವರ್ಣ ಮಾಡಬೇಕು. ಗೊತ್ತಾಯ್ತಾ? ಸಮಸ್ಯೆ ಉತ್ತರ ಬೇಕು. ಉತ್ತರ ನಾವು ತೋಚಿದ್ ಕೊಡಬಾರ್ದು, ಶಾಸ್ತ್ರ ಹೇಳಿದ್ರೆ ಕೊಡಬೇಕು. ಅದ್ರ ಸ್ಪಷ್ಟ ಉತ್ತರ ಇದೆ. ಅದೃಷ್ಟಾಚೇದ್ ವಿಶೇಷೋ ಎಂ ಅನಾದಿತ್ವಂ ಕುತೋನ ತತ್. ಇಷ್ಟಾದ್ಮೇಲೆ ದೇವರ ಬಗ್ಗೆ, ದೇವರ ರೂಪಗಳಲ್ಲಿ ಭೇದ ಇದೆ. ಹಾಗಿದ್ರೆ ಕೃಷ್ಣನೇ ಬೇರೆ, ರಾಮನೇ ಬೇರೆ, ನರಸಿಂಹನೇ ಬೇರೆ ಅಂತ ಯಾಕೆ ಕರಿಬಾರದು ಅಂತ. ಭೇದ ಒಪ್ಪಬೇಕಾದಲ್ಲಿ ಅಭೇದ ಒಪ್ತಾನೆ, ಅಭೇದ ಒಪ್ಪಬೇಕಾದಲ್ಲಿ ಭೇದ ಒಪ್ಪಬೇಕು. ಅದಕ್ಕೆ ಅದು ಸರಿಯಲ್ಲ. ಯಾಕೆ? ದೃಶ್ಯತೆ ಪ್ರತ್ಯಭಿಜ್ಞೈವ ಬಹುರೂಪೇಶು ದೃಶ್ಯತೆ. ಎಲ್ಲಾ ರೂಪ ನೋಡಿದವರು ಏನಂತ ಹೇಳಿದ್ದಾರೆ? ಮತ್ಸ್ಯ ಕೂರ್ಮಾದಿಗಳೆಲ್ಲ ನಾರಾಯಣನೇ ಅಂತ ಹೇಳ್ಬಿಟ್ಟಿದ್ದಾರೆ. ಅನಂತ ರೂಪ, ಲಕ್ಷ ರೂಪ, ಕೋಟಿ ರೂಪ, ಎಷ್ಟು ರೂಪ ಪರಮಾತ್ಮನಿಗಿದೆ. ಆದ್ದರಿಂದ ಯಾವ ರೂಪಗಳಿಗೂ ಏನಿಲ್ಲ, ಭೇದ ಇಲ್ಲ ಎಂಬುದನ್ನ ಕಂಡಾಗಿ ಇದು ದೃಶ್ಯತೆ ಅಂತ ಹೇಳಿದ್ರಿಂದ ಒಂದು ಆಗಮ ಪ್ರಮಾಣನೂ ಇದೆ. ಯೋಗಿ ಪ್ರತ್ಯಕ್ಷ ಇದೆ. ಬರೀ ಪ್ರತ್ಯಕ್ಷ ಬೇರೆ, ಯೋಗಿ ಪ್ರತ್ಯಕ್ಷ ಬೇರೆ. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಬೇರೆ. ಸೈಂಟಿಸ್ಟ್ ಹೇಳ್ತಾನೆ ಬೇರೆ, ವೈದ್ಯ ಹೇಳ್ತಾನೆ ಬೇರೆ, ಇಂಜಿನಿಯರ್ ಹೇಳ್ತಾನೆ ಬೇರೆ. ಸೊ ಯೋಗಿ ಪ್ರತ್ಯಕ್ಷ ಆಗಿದೆ. ಬಹುತ್ವಂಚ ವಿಶೇಷೇಣ ನ ಭೇದೇನ ಕಥಂಚ. ಬಹುತ್ವಂಚ ವಿಶೇಷೇಣ, ಹಾಗೆ ಬಹುತ್ವ ಒಪ್ಕೊಂಡ ಮೇಲೆ ಭೇದ ಒಪ್ಕೋಬೇಕು. ಭೇದ ಒಪ್ಕೊಂಡು ಬಹುತ್ವ ಉಪಯೋಗ ಇಲ್ಲ ಅಂತ ಕೇಳಿದ್ರೆ ಇಲ್ಲ, ವಿಶೇಷ ಒಪ್ಕೊಂಡು ಒಪ್ಲಕ್ ಬರುತ್ತೆ ಅಂತ ಹೇಳ್ತಾರೆ. ವಿಶೇಷ ಒಪ್ಕೊಂಡಾಗ ಆ ಭೇದನ ಒಪ್ಕೊಂಡು ವಿಶೇಷ ಭೇದ ವ್ಯವಹಾರ ಮಾಡ್ಲಿಕ್ಕೂ ಬರುತ್ತೆ. ಆದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ಪ್ರತ್ಯಭಿಜ್ಞಾಚೇಷಾಂ ನ ತೇಪಿ ತನ್ಮುಷ್ಟ ದೃಷ್ಟಯ ಭೇದಂ ನೈವ ಪ್ರಪಶ್ಯಂತಿ ಭೇದ ಮನ್ಯಭ್ಯೇವ. ವಿಷ್ಣುವಿನ ರೂಪಗಳಲ್ಲಿ ಭೇದವನ್ನು ಕಂಡಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಯಾರೀಗ? ಜಾಂಬವಂತ. ಕೃಷ್ಣನಲ್ಲೇ ಏನು ಕಂಡ? ರಾವಣನ ಕಂಡ, ಅಭೇದವನ್ನೇ ಕಂಡ. ಇದು ಅರ್ಥ ಮಾಡಿ. ಅರ್ಜುನ ವಾಯುರ್ ಯಮೋಗ್ನಿರ್ ವರುಣಸ್ಯ ಶಂಕ ಪ್ರಜಾಪತಿ ಸ್ವಂ ಪ್ರಪಿತಾಮಹಸ್ಯ. ಎಲ್ಲಾ ರೂಪಗಳನ್ನು ಕೊಂಡ. ಎಷ್ಟು ರೂಪ, ಅನಂತ ರೂಪ ನಿನಗಿದೆ ಅಂತ ಹೇಳಿದ. ಇದೆಲ್ಲ ಹೇಳಿದ ಮೇಲೆ ಇದು ಮತ್ತೆ ಯೋಚನೆ ಕಾರಣನೇ ಇಲ್ಲ. ಪಶ್ಯಂತೇವಂ ಹರಿಸ್ತೇಷಾಂ ಸಂದರ್ಶಯತಿ ನಾನ್ಯಥ. ದೇವರ ಹಾಗೆ ರೂಪ ತೋರಿಸಿದ್ದಾನೆ, ಅವರು ಕಂಡೆ ಹಾಗಿದ್ದಾರೆ. ಅವರಿಗೆ ಮುಷ್ಟ ದೃಷ್ಟಿಗಳಲ್ಲ ಅವರು. ಅಂದ್ರೆ ಅವ್ರು ಕಳೆದು ಹೋದ ಕಂಡವರಲ್ಲ, ಒಳ್ಳೆ ದಿವ್ಯ ದೃಷ್ಟಿಯವರು. ಅರ್ಜುನ ಬರೀ ಇದರಿಂದ ಒಬ್ಬ ಇವನು ಫ್ರಾಕ್ಚರ್ ಆಗಿಲ್ಲ ಅಂತ ಒಬ್ಬ ಬಾಯಲ್ಲಿ ಹೇಳ್ತಾರೆ, ಒಬ್ಬ ಹೆಸರು ತೆಗೆದು ತೋರಿಸ್ತಾನೆ ಆಗಿದೆ ಅಂತ. ಯಾವ್ದನ್ನ ಒಪ್ಬೇಕು ನಾವೀಗ? ಅದನ್ನ ಒಪ್ಪ. ಯೋಗಿ ಪ್ರತ್ಯಕ್ಷ ಅಂದ್ರೆ ಹಾಗೆ. ಡಾಕ್ಟರ್ ಪ್ರತ್ಯಕ್ಷ ಅಂದ್ರೇನು? ಪರೀಕ್ಷೆ ಮಾಡಿ ಹೇಳೋರು. ಉಳಿದವ್ರು ಸುಮ್ಮನೆ ಯಾಕೆ ಹೀಗಿದ್ದಿರಲ್ಲ ಅಷ್ಟಕ್ಕೆ ಅದು ಗೊತ್ತು ಅವ್ನಿಗೆ, ಅಷ್ಟೇ ಯಾಕೆ ಸರಿ ಬಿಟ್ಟು ಆ ಥರ ಕೇಳೋದು ಗೊತ್ತಿಲ್ಲ ಅವ್ರಿಗೆ. ಅವ್ನು ಹೇಳ ಕಾರಣ ಹೇಳ್ತಾರೆ. ಇದು ವೈದ್ಯನ ಕೆಲಸ. ಅದೇ ರೀತಿಯೇ ಪರಮಾತ್ಮನ ಕಂಡ ಯೋಗಿಗಳೆಲ್ಲ ಹೇಳಿದ್ದಾರೆ ಭೇದ ಇಲ್ಲ ಅಂತ ಹೇಳಿ ಆಗಿದೆ. ಆದ್ದರಿಂದ ಅದು ಒಪ್ಪಲೇಬೇಕು. ಹೌದು, ಏನೇ ಹೋದ ತಕ್ಷಣ ಉದಾಹರಣೆ ನೀವು ಮೈಕ್ರೋಸ್ಕೋಪ್ ಹಾಕೊಂಡು ನೋಡಿದ್ರಿ, ಬ್ಯಾಕ್ಟೀರಿಯಾ ಮೈಕ್ರೋಸ್ಕೋಪ್ ನೋಡಿದ್ರಿ. ಬ್ಯಾಕ್ಟೀರಿಯಾ ಇದೆ, ಬರೀ ಕಣ್ಣಿಗೆ ಕಾಣಲಿಲ್ಲ, ಮೈಕ್ರೋಸ್ಕೋಪ್ ಹಾಕೊಂಡ್ರಿ, ನೋಡಿದ್ರಿ. ಆಮೇಲೆ ತೆಗೆದಿಟ್ರಿ, ಬ್ಯಾಕ್ಟೀರಿಯಾ ಹೋಗ್ಬಿಡುತ್ತಾ? ಇರುತ್ತಲ್ಲ, ದಿವಸೃಷ್ಟಿತ ಕಾಡಿಸ್ತು. ಈಗ ಕಾಡಿಸೋದಿಲ್ಲ ಅಂತ ಹೊರತು ಅವ್ರು ಏನ್ ಹೇಳ್ತಾರೆ? ಒಟ್ಟ ಕಾಡಿಸೋ ಹೋಗ್ಬಿಡುತ್ತೋ? ಇಲ್ಲ, ಹೋಗೋದಿಲ್ಲ. ಯಾಕೆ? ಕಾಣಿಸ್ತಾ ಇದ್ದು ಕಾಣಿಸ್ತು, ಈಗ ತೆಗೆದ್ವಿ ಕಾಣಿಸೋದಿಲ್ಲ ಅಷ್ಟೇ ಹೊರತು ಈಗ ಅದಿದೆ. ಸೂಕ್ಷ್ಮವಾದ ಪದಾರ್ಥ ನೋಡಕ್ ಚೆಂಡು ಇದೆ, ಹಾಕೊಂಡ್ರೆ ಮತ್ತೆ ಕಾಣಿಸುತ್ತೆ. ಹಾಕೊಂಡ್ರೆ ಮತ್ತೆ ಕಾಣಿಸ್ಲೇಬೇಕು. ಯಾರು ಹಾಕೊಂಡ್ರು ಕಾಣಿಸ್ಬೇಕು, ಕಂಡಿರ್ಬೇಕಷ್ಟೇ ಅವರಿಗೆ. ದಿವ್ಯ ದೃಷ್ಟಿ ಕೊಡ್ಬೇಕಾದ್ರೆ ದೃಷ್ಟಿ ಇರ್ಬೇಕು ಅವನಿಗೆ. ಫಸ್ಟ್ ಧೃತರಾಷ್ಟ್ರನಿಗೆ ಪರಮಾತ್ಮ ಕಣ್ಣು ಕೊಟ್ಟ, ದಿವ್ಯ ದೃಷ್ಟಿನೂ ಕೊಟ್ಟ. ಗೊತ್ತಾಯ್ತಾ? ಕುರುಡನಿಗಾದ್ರೆ ದೇವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ತಯಾರೇ ಇಲ್ಲ ಹಾಕೊಳ್ಳೋದು. ನಾನು ಮೈಕ್ರೋಸ್ಕೋಪ್ ಹಾಕೊಂಬೋದಿಲ್ಲ, ಹಾಗೆ ತೋರಿಸಿ ಅಂದ್ರೆ ತೋರಿಸೋದಿಲ್ಲ ಅಂತ ಹೇಳ್ತಾರೆ. ನೀನ್ ನೋಡೋ ಇಷ್ಟ ಇಲ್ಲ ಅಂತ ಅರ್ಥ. ಹಾಗೆ ಒಪ್ಕೊಳ್ಳೋ ದೃಷ್ಟಿ ಇಲ್ಲ ಅಂದ್ರಿಂದ ಅದು ಬೆಲೆ ಇಲ್ಲ ಅಂತ ಹೇಳ್ಬೇಕು. ಇವರು ಅದ್ವೈತಗಳು ಹೇಳಿದ್ದ ಹಾಗೆ ಈಗ ಜಗತ್ ಕಾಣ ತಾವೆಲ್ಲಿರೋದಿಲ್ಲ ಅಂತ ಹೇಳ್ತಾರೆ. ಅದು ಈಗ ಕಂಡ ಮೇಲೆ ಎಲ್ಲಿ ಹೋಗುತ್ತದೆ? ಮತ್ತೆ ಇರಲೇಬೇಕು ಅಷ್ಟೇ. ಪಶ್ಯಂತೇವಂ ಹರಿಸ್ತೇಷಾಂ ಸಂದರ್ಶಯತಿ ಅನ್ಯಥಾ ಎಂದು ಪರಮಾತ್ಮ ಅವರಿಗೆ ಭಕ್ತರವರೆಲ್ಲ. ಇವು ತುಂಬಾ ಜನ ಇರ್ತಾರೆ, ಸರೆಂಡರ್ ಆದ್ರೂ ಮೋಸ ಮಾಡಕ್ ಮನಸ್ಸು ಬರೋದಿಲ್ಲ. ಅರ್ಥ ಆಯ್ತಾ? ಮತ್ತೆ ಡಾಕ್ಟ್ರೇ ಇದ್ದಾರೆ, ಎಲ್ಲ ಅಸ್ತೇಶ ಕೊಟ್ಟಿರ್ಬಾರ್ದು, ನಂಬಿಕೆ ಇಲ್ಲ ನಮಗೆ ಅಂತ ಹೇಳಿದ್ರೆ ಆಪರೇಷನ್ ಮಾಡಕ್ ಆಗೋದೇ ಇಲ್ಲ. ಮತ್ತೆ ಅವ್ರು ನಂಬಿದಾಗ ಇವ್ರು ಏನ್ ಮಾಡ್ತಾರೆ? ಇಲ್ಲ ನಂಬಿದ್ದಾರೆ, ಹಾಗೆಲ್ಲ ಮಾಡಕ್ ಬರೋದಿಲ್ಲ ಅನ್ನೋ ಒಂದು ಇದು ಹೇಳುತ್ತಾರೆ.
ನಂಬಿಕೆ ದ್ರೋಹ ಮಾಡೋರಿದ್ದ ಇಲ್ಲ ಅಂತಲ್ಲ, ಅಂತವ್ರ ಪರ್ಸೆಂಟ್ ಇಂಥ ಪ್ರಶ್ನೆ ಬಂದಾಗ ಕಡಿಮೆ. ಬೇರೆಯವರಲ್ಲಿ ಜಾಸ್ತಿ ಇದ್ರು ಕೂಡ ಕೆಲವು ಯಾವ್ದು ನಿಮ್ಮನ್ನೇ ನಂಬಿದ್ದೇನೆ ಅಂತ ಹೇಳಿದಾಗ ಮೋಸ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ. ಜವಾಬ್ದಾರಿ ಒಂದು ಕ್ರಿಯೇಟ್ ಆಗುತ್ತೆ. ಆ ದೃಷ್ಟಿಯಿಂದ ಇವರೆಲ್ಲ ದೇವರ ನಂಬಿದ ಭಕ್ತರು ಇವರು ಪರಮಾತ್ಮ ಸುಳ್ಳು ತೋರಿಸ್ತಾನ? ಸಾಧ್ಯ ಇಲ್ಲ. ಏವಂ ಬೃಹತ್ ಸಂಹಿತಾಯಾಮ್ ವಚನಂನ ಪುರಾಣಗಂ. ವಿಷ್ಣು ಕೂಡ ಬೃಹತ್ ಸಂಹಿತಾ ವಚನ, ಪುರಾಣದ ಮಾತಲ್ಲ ಇದು. ಕೆಲವು ಪುರಾಣ ಒಪ್ಪದೇ ಇದ್ದವರಿಗೆ ಮಾತಾಡಿದ್ದು, ಪುರಾಣದ ಹೇಳಿದ್ರೆ ಒಪ್ಪೋದಿಲ್ಲ ನಾವು ಅಂತ ಹೇಳಿ. ಪುರಾಣದಲ್ಲ, ಬೃಹತ್ ಸಂಹಿತಾ ಇದೆ ನೋಡು ಅಂತ ಕೇಳಿ, ಪಂಚರಾತ್ರದ ಭಾಗ ಅದು ಒಪ್ಪ. ವೇದ ವಾಕ್ಯ ಇದ್ದೇ ಇದೆ. ಗೀತಾ ಒಪ್ಪುವ, ಗೀತಾ ಒಪ್ಪದವರ ಒಂದು ಸಮಯನೇ ಆಗೋದಿಲ್ಲ, ಅದರಿಂದ ಕೌಂಟೇ ಆಗೋದಿಲ್ಲ. ಲೋಕದರ್ಶನವ ದೇವ ವೇದ ರೋಧಾಯ ಶಕ್ನುಯಾತ್ ಅಪರಿಚಿತ ದೃಷ್ಟಿಶ್ಚ ಪರೀಕ್ಷಾ ಪೂರ್ವದರ್ಶನಂ. ನಾವೆಲ್ಲ ಆಗವನ್ನ ಯಾತಕ್ಕೆ ಒಪ್ಪಬೇಕು ಅಂದ್ರೆ ಪ್ರತ್ಯಕ್ಷ ನಮ್ಮ ನಿತ್ಯ ಜೀವನದಲ್ಲೇ ಒಮ್ಮೊಮ್ಮೆ ತಪ್ಪುತ್ತೆ. ಅವ್ರು ಯಾವಾಗಲೂ ತಪ್ಪುತ್ತೆ ಅಂತ ಹೇಳ್ತಾರೆ, ಒಮ್ಮೊಮ್ಮೆ ತಪ್ಪುತ್ತೆ. ಆದ್ದರಿಂದ ಪ್ರತ್ಯಕ್ಷವನ್ನು ಅವಲಂಬಿಸಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ಬಗ್ಗೆ, ಧರ್ಮಾದಿಗಳ ಬಗ್ಗೆ ಸಾಧ್ಯ ಇಲ್ಲ. ಅದು ಪರೀಕ್ಷಿತ ದೃಷ್ಟಿ ಬೇರೆ, ಅಪರೀಕ್ಷಿತ ದೃಷ್ಟಿ ಬೇರೆ. ಇದನ್ನ ಏನಂತ ಹೇಳಿದ್ದಾರೆ ಬೇರೆ ಕಡೆಗೆ? ಜ್ಞಾಪಕ ಮಾಡ್ಕೋಬೇಕು. ಏನಂತ ಪರೀಕ್ಷಿತ ದೃಷ್ಟಿ? ಅಲ್ಲ 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 ಪಟು ಪ್ರತ್ಯಕ್ಷ, ಅಪಟು ಪ್ರತ್ಯಕ್ಷ ಎಲ್ಲಿ ಹೇಳಿದ್ದಾರೆ? ಅಲ್ಲ, ತತ್ವೋದ್ಯೋಗದಲ್ಲಿ ಹೇಳಿದ್ದಾರೆ. ಪಟು ಪ್ರತ್ಯಕ್ಷ, ಅಪಟು ಪ್ರತ್ಯಕ್ಷ. ಇವ ಶುಕ್ತಿ ಅಂತ ನೋಡಿದಾಗ ಪಟು ಪ್ರತ್ಯಕ್ಷ. ಅದು ಅರ್ಥ ಆಯ್ತಾ? ನೋಡಿ ತೋರಿಸ್ತಾರೆ, ನೋಡಿ ಶುಕ್ತಿ ತೋರಿಸ್ತಾನೆ, ಇದು ಪಟು ಪ್ರತ್ಯಕ್ಷ. ದೂರದಿಂದ ನೋಡ್ತಾನೆ, ಶುಕ್ತಿ ಏನಂತ ಕಾಣುತ್ತೆ? ರೈದಲ್ಲ. ಆಮೇಲೆ ನೋಡಿ ಕಾಣಿಸಿದ್ದು ಹೌದು, ಬಟ್ ಎಂತ ಪ್ರತ್ಯಕ್ಷ ಅದು? ಅಪಟು ಪ್ರತ್ಯಕ್ಷ. ಅವಾಗ ಅಲ್ಲ ಅಂತ ಸರಿಯಾಗಿ ನೋಡ್ತೀನಿ ಅಂತ ಹೋಗ್ತಾನೆ. ಸರಿಯಾಗಿ ನೋಡಿದ್ದು ಪಟು ಪ್ರತ್ಯಕ್ಷ, ಹಾಗೆ ನೋಡಿದ್ದೇನದು ಅಪಟು. ಆಗ ಹೌದಾ ನಾನು ಏನೋ ಅಂದ್ಕೊಂಡೆ ಅಂದ್ಬಿಡ್ತಾನೆ. ಇಲ್ಲ ನೋಡಿದ್ರೆ ಹೇಳಿ, ಹಾಗಲ್ಲ, ನೋಡಿದ್ದೇನೆ ಅದು ಸತ್ಯ ಅಂತ ಹೇಳ್ತಾನೆ. ಈ ರೀತಿ ಹೇಳಿದಾಗ ಅದು ಪಟು ಪ್ರತ್ಯಕ್ಷ. ಇಲ್ಲಿ ಹೋದ್ರೆ ಅಪಟು ಪ್ರತ್ಯಕ್ಷ. ಪರೀಕ್ಷಿತ ಪ್ರತ್ಯಕ್ಷ ಅಂದ್ರೂ ಹಾಗೆ, ಅಪರಿಚಿತ ಅಂದ್ರೂ ಹಾಗೆ, ಪರೋಕ್ಷ ಅಂದ್ರೂ ಹಾಗೆ, ಅಪರೋಕ್ಷ ಅಂತ ಹೇಳಿ ಇವೆಲ್ಲ ಸರಿಯಾಗಿ ಬೇರೆ ಬೇರೆ ಟರ್ಮ್ಸ್, ವಿಷಯ ಒಂದೇ. ಅಪರೀಕ್ಷಿತ ದೃಷ್ಟಿಶ್ಚ ಪರೀಕ್ಷಾ ಪೂರ್ವದರ್ಶನ. ಶುಕ್ತಿನ ರಹಿತ ಅಂತ ನೋಡಿದಾಗ, ಅಗ್ನ ಹಾವು ಅಂತ ತಿಳ್ಕೊಂಡಾಗ ಏನದು? ಅಪಟು ಪ್ರತ್ಯಕ್ಷ, ಅಪರೀಕ್ಷಿತ ದೃಷ್ಟಿ. ಎಕ್ಸಾಮಿನ್ ಮಾಡಿಲ್ಲ ಅವನು, ಆಗ್ಲೇ ಲೈಟ್ ಹಾಕೊಂಡು ನೋಡಿದಾನೆ ಸರಿಯಾಗಿ. ಆಗ ಕೇಳಿದ್ರೆ ಒಪ್ಪದಿಲ್ಲ ಅವ್ರು. ಇಲ್ಲ, ಹಾವೇ ಹಾವು, ಹಗ್ಗನೇ ಹಗ್ಗ, ದೃಢವಾಗಿ ಹೇಳ್ತಾರೆ. ಅಪರೀಕ್ಷಿತ ದೃಷ್ಟಿಶ್ಚ ಪರೀಕ್ಷಾ ಪೂರ್ವದರ್ಶನ. ಅಪರೋಕ್ಷಿತ ದೃಷ್ಟಿ ಅಂದ್ರೇನು? ಅಪರೀಕ್ಷಿತ ದೃಷ್ಟಿ ಅಂದ್ರೇನು ಅಂದ್ರೆ ಪರೀಕ್ಷಾ ಪೂರ್ವದರ್ಶನ. ಪರೀಕ್ಷೆ ಮಾಡದೆ ಮಾತಾಡಿದ್ದೆಲ್ಲ ಅಪಟು ಪ್ರತ್ಯಕ್ಷ, ಪರೀಕ್ಷೆ ಮಾಡಿ ಮಾತಾಡಿದ್ದೆಲ್ಲ ಪಟು ಪ್ರತ್ಯಕ್ಷ. ನಾವೆಲ್ಲ ಡಾಕ್ಯುಮೆಂಟ್ಸ್ ನೋಡೋದಿಲ್ಲ, ಜಡ್ಜ್ಮೆಂಟ್ ನೋಡಿ ಹೇಳ್ಬಿಡ್ತೀವಿ ಅಷ್ಟೇ. ಆತ ಜಡ್ಜ್ ಏನ್ ಮಾಡಿದ್ದಾನೆ ನೋಡಿ ಹೇಳ್ತಾರೆ. ಅದರಿಂದ ಪರೀಕ್ಷಿತ ಪ್ರತ್ಯಕ್ಷ. ಅದನ್ನ ನಾವು ಮಾತಾಡೋದಿಲ್ಲ. ಏನೋ ಗಲಾಟೆ ಮಾಡಿರ್ತಾರೆ, ಇವ್ರು ಸರಿ ಅವ್ರು ಸರಿ ಹೊಡೆದಾಡಿರ್ತಾರೆ, ಜಡ್ಜ್ಮೆಂಟ್ ಬಂದ್ಬಿಡೋದು. ಅವಾಗ ಏನ್ ಮಾಡ್ತಾರೆ? ಮತ್ತೆ ಮಾಡೋದಿಲ್ಲ. ಅದಕ್ಕೆ ಅವ್ರು ನೋಡದೆ ಮಾತಾಡಿದ್ದು, ಅವ್ರು ನೋಡಿ ಮಾತಾಡಿದ್ದಾರೆ. ಆದ್ರಿಂದ ನೀವು ನೋಡ್ಲಿಕ್ಕೆ ಅವ್ರು ಪೆಟ್ರೋಲ್ ತೋರಿಸೋದೇ ನಿಮಗೆ ಫಸ್ಟ್. ಅವ್ರಿಗೆ ಮಾತ್ರ ತೋರಿಸ್ತಾರೆ. ಆದ್ರಿಂದ ನಮಗೆ ಅದು ಕಾಂಪಿಟೆನ್ಸ್ ಇಲ್ಲ. ನಿಷೇಧಂ ಶಕ್ನಯಾತ್ ಕ್ವಾಪಿ ದೇವದತ್ತಾದಿ ದೃಷ್ಟಿವತ್. ದೇವದತ್ತಾದಿ ದೃಷ್ಟಿ ಅಂದ್ರೇನು? ದೃಷ್ಟಿ. ಯಾರೋ ಹೇಳಿದ್ದಾರೆ ಅಂತ ನಾವು ಹೇಳಿದ್ರೆ ಅದು ಬೆಲೆ ಇಲ್ಲ. ಯೋಗಿಗಳು ಹೇಳಿದ್ದಾರೆ. ಇವತ್ತು ಕೂಡ ಸೈಂಟಿಸ್ಟ್ ಹೇಳಿದ್ದಾರೆ ಅಂತ ಅಷ್ಟೇ ಏನಾಗುತ್ತೆ, ಅಲ್ಲಿಗೆ ವಾದ ಅದು ನಿಂತು ಹೋಗ್ಬಿಡುತ್ತೆ. ತುಂಬಾ ಹಾಗೆ ಮಾತಾಡೋರೆಲ್ಲ ಸುಮ್ಮನೆ ಆಗ್ಬಿಡ್ತಾರೆ. ಸೈಂಟಿಸ್ಟ್ ಹೇಳಿದ್ದಾನೆ ಅನ್ನೋ ಮಾತಿಗೆ ಅಷ್ಟು ಬೆಲೆ ಇದೆ. ಇವತ್ತು ಯೋಗಿ ಪ್ರತ್ಯಕ್ಷ ಅಂತ ಹೇಳಿದ್ರೆ ದೇವ್ರನ್ನ ಕಂಡವರು ಯೋಗಿಗಳು. ಅಂದ್ರೆ ಈ ಎಲ್ಲ ಯೋಗಿಗಳಲ್ಲ, ಯೋಗಾಸನ ಹಾಕೋ ಯೋಗಿಗಳಲ್ಲ, ದೇವ್ರನ್ನ ಕಂಡವ್ರು ಯೋಗಿ ಅಂದ್ರೇನು? ಯೋಗ ಯೋಗಿ. ಯೋಗ ಅಂದ್ರೆ ಕೂಡೋದು. ಕಣ್ಣಿಗೆ ದೇವ್ರು ಕಂಡಿದ್ದಾನೆ, ಕಣ್ಣಿಗೂ ದೇವ್ರಿಗೂ ಕಾಂಟ್ಯಾಕ್ಟ್ ಬಂದಿದೆ ಅಂತ ಅರ್ಥ. ಒಪ್ಪಿಸ್ಬೇಕು. ಏನು ಒಪ್ಪದಿದ್ದು ಭ್ರಮೇನೆ ಆಗಿದೆ. ಒಪ್ಪಬೇಕಲ್ಲ, ವ್ಯಾವಹಾರಿಕಾರ ಒಪ್ಪಬೇಕು ಕೊನೆ ಪಕ್ಷ. ಇಲ್ಲ ಹೋದ್ರೆ ಅರ್ಥ ಇಲ್ಲ. ವಾಕ್ಯಂ ಕ್ವಚಿದ್ಧಿ ನಚ ನಿಶ್ಚಿತ ಭೇದಸ್ಯ ದರ್ಶನೇ ಅಸ್ತಿ ಪುರಾಣಕಂ. ಎಂದೂ ಕೂಡ ದೇವರ ಬಗ್ಗೆ ರೂಪಗಳು ಬೇರೆ ಎಂಬ ಮಾತು ಎಲ್ಲೆಲ್ಲೂ ಬಂದಿಲ್ಲ. ಒಂದೇ ಮಾತು ಸ್ಪಷ್ಟ ಬಂದಿದೆ. ಆದ್ದರಿಂದಾಗಿನೇ ದೇವರ ರೂಪಗಳಲ್ಲಿ ಭೇದ ಇಲ್ಲ. ಅದೇ ದೇವರು ಬೇರೆ ಜಗತ್ತು ಬೇರೆ ಅನ್ನೋದಕ್ಕೂ ಪ್ರತ್ಯಕ್ಷ ಇದೆ, ದಿವ್ಯ ಪ್ರತ್ಯಕ್ಷನೂ ಇದೆ. ಕೃಷ್ಣನೇ ಹೇಳ್ತಾನೆ, ದಿವ್ಯ ದೃಷ್ಟಿ ಕೊಟ್ಟ ಮೇಲೆ ನೋಡು, ಇಲ್ಲಿ ಎಲ್ಲಾ ಜಗತ್ತನ್ನು ನೋಡು, ಇಲ್ಲಿ ಎಲ್ಲಾ ಜಗತ್ತನ್ನು ನೋಡು. ಎಲ್ಲಾ ಜಗತ್ತು ಇರ್ಬೇಕೋ ಇಲ್ವಾ? ಇರ್ಬೇಕು. ಅಂತ ಎಂಥ ಜಗತ್ತದು? ಪ್ರತ್ಯೇಕ ವೆರೈಟಿ ಇದೆ. ವೆರೈಟಿನೂ ಸತ್ಯ, ವೆರೈಟಿ ಅಂದ್ರೆ ಭೇದ ಸತ್ಯ. ಮಾನವನ ವೆರೈಟಿ ನೋಡೋದ್ರೆ ಪ್ರಭೇದಗಳಿವೆ ಅಂತ ಅರ್ಥ.
ಪರೀಕ್ಷಾ ದರ್ಶನೇ ಚೈವ ದೃಶ್ಯತೆ ಕೇನಚಿತ್ ಕ್ವಚಿತ್. ಪರೀಕ್ಷಾ ಮಾಡಿದ ಮೇಲೆ ಏನು ಜ್ಞಾನ ಬರುತ್ತಲ್ಲ ಅದ್ರ ಬಗ್ಗೆ ಮತ್ತೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ವಾಕ್ಯಂ ಕ್ವಚಿದ್ಧಿ ಸಮ್ಮುಗ್ಧಂ ದರ್ಶನಂ ತತ್ರ ಗಮ್ಯತೆ ಅಪರೀಕ್ಷಿತಮೇವಾತ್ರ ವೇದಾಧಿಕ ಮಶೀಷಿತು. ಇನ್ನೊಂದು ಪ್ರಶ್ನೆ ಬರಬಹುದು. ಇಲ್ಲ ನೋಡಿ, ಅದೆಲ್ಲ ಹೇಳಿ ಕೃಷ್ಣನಿಗೆ ಭೀಷ್ಮರು ಬಾಣ ಹೊಡೆದ್ರು, ಮಹಾಭಾರತ ಹೇಳುತ್ತೆ ರಕ್ತ ಬಂತು ಅಂತ ಹೇಳುತ್ತೆ. ನೋಡಿದ್ರ ದೇವ್ರ ದೇಹ ಎಂಥದ್ದಾಯ್ತು? ಈಗ ನಮ್ಮಂತ ದೇಹನೇ ಆಯ್ತು ಹೇಳಿದ್ರೆ ಅದು ಹೇಳ್ತಾರೆ. ದೇವ್ರ ಬಗ್ಗೆ ಹೇಳ್ಬೇಕಾದ್ರೆ ಯಾವಂತ ದೇವ್ರ ಬಗ್ಗೆ ಹೇಳಿದ್ದು ಯಾವ್ದು ನಮಗಿದ್ದಾನೆ ಅಂತ ಹೇಳಿ ಶಾಸ್ತ್ರ. ಅದೇ ಶಾಸ್ತ್ರ ಹೇಳುತ್ತೆ ದೇವರಿಗೆ ಅದು ಯಾವ್ದು ಇಲ್ಲ ಅಂತ ಹೇಳುತ್ತೆ. ಮತ್ತೆ ಕಾಣಿಸಲ್ಲ ಅಂದ್ರೆ ಅದು ಮೋಹನ ಆಗಿದೆ. ಕಂಡಿದೆ ಸಿನಿಮಾದಲ್ಲಿ ಸತ್ತೋಗಿ ನೋಡಿದ್ರೆ ಸಿನಿಮಾದಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ. ಬರೀ ಅವ್ರಿಗೆ ಮಾಡ್ಬೇಕು ಅವಾರ್ಡ್ ಕೊಡ್ತಾರೆ ಬೆಸ್ಟ್ ಆಕ್ಟರ್ ಅಂತೇಳಿ. ಸತ್ತೋಗಿ ಏನೋ ಅವಾರ್ಡ್ ಕೊಡ್ಬೇಕು ಅವ್ರು. ಅಂದ್ರೆ ಏನದು ಅಲ್ಲಿ ರಕ್ತ ನೋಡಿದ್ದು ಹೌದು, ಆಕ್ಚುಲಿ ಅವ್ರಿಗೆ ಗೊತ್ತು, ನೋಡಿದ್ರೆ ಅದು ಆಕ್ಷನ್ ಅಂತ ಗೊತ್ತು. ಇಷ್ಟಾದ್ರೂ ಆ ಸೀನ್ ಬಂದಾಗ ಕಣ್ಣೀರು ಬರುತ್ತೆ ಅವ್ರಿಗೆ. ಮನೆಯವ್ರು ನೋಡ್ತಿದ್ರು ಹೋಗಿ ಬಿಟ್ಟಾದ್ರು ಹೋಗಿ. ಆಮೇಲೆ ನೋಡಿ ಏನೋ ಹಾಗೆ ಇಲ್ಲ ಅವ್ರಿಗೆ. ಅಲ್ಲಿ ನೋಡಿದ್ರೆ ರಕ್ತ ಏನು ಇದೇನು ಏನೋ ಒಳ್ಳೆ ಒದ್ದಾಡ್ತಿರೋದೇನೋ ನೋಡ್ಬಿಟ್ರೆ ಸರಿಯಾಗಿ ಹೊಡೆದಾರೆ ಹೋಗೇ ಬಿಡ್ತಾರೆ. ಹೋಗಿ ಇಲ್ಲಿ ಏನೋ ಆಗಿಲ್ಲ ಅವ್ರು. ಅದೆಲ್ಲ ಏನೋ ಆಕ್ಷನ್. ಅದು ಇವ್ರು ಆಕ್ಷನ್ ಫಸ್ಟ್ ಮಾಡಿ ತೋರಿಸಿದ್ ಭಗವಂತರೇ. ಆಕ್ಷನ್ ಕಲ್ತರು ದೇವ್ರಿಗಿಲ್ಲ ಅಂದ್ರು ಅಷ್ಟೇ ಹೊರತು ಫಸ್ಟ್ ಬೆಸ್ಟ್ ಆಕ್ಷನ್ ಪ್ರೈಸ್ ದೇವರಿಗೇನೆ. ಎಂಥಾದ್ರೆ ರಾವಣಾದಿಗಳು ಕನ್ಫ್ಯೂಸ್ ಆಗ್ಬಿಡ್ತಾರೆ, ದುರ್ಯೋಧನಾದಿಗಳು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅಂತ ಆಕ್ಷನ್ ಮಾಡ್ತಾನೆ ಭಗವಂತ. ನಮ್ ಲೋಕದಲ್ಲಿ ಕಂಡಿದೆ. ಪ್ರೊಪ್ರೈಟರ್ ಭಿಕ್ಷುಕರು ಪಾಠ ಮಾಡ್ತಾರೆ ಸಾಮಾನ್ಯ. ಅವರಿಗೆ ಬ್ಯಾಕ್ ಮಾಡ್ಬೇಕಾಗಿದೆ, ಹೆಚ್ಚು ಟೈಮ್ ಅದೆಲ್ಲ ಇರೋದಿಲ್ಲ. ಒಂದ್ಸತಿ ಬಂದು ಹೋಗ್ಬೇಕು ಯಾವಾಗಲೂ ಒಂದ್ಸಲ ಭಿಕ್ಷುಕರು ಮಾಡ್ತಾರೆ. ಬಟ್ ಆಕ್ಚುಲಿ ಏನೋ ಅವನು ಪ್ರೊಪ್ರೈಟರ್. ಅದು ಎಲ್ಲರಿಗೂ ಗೊತ್ತು, ಅಲ್ಲಿರೋರಿಗೆಲ್ಲ ಗೊತ್ತು ಪ್ರೊಪ್ರೈಟರ್ ಅಂತೇಳಿ, ಉಳಿದವ್ರಿಗೆ ಗೊತ್ತಿಲ್ಲ. ಅದೇ ರೀತಿ ಜ್ಞಾನಿಗಳಿಗೆ ಗೊತ್ತು ದೇವರು ಆಕ್ಷನ್ ಮಾಡ್ತಾನೆ ಅಂತ ಹೇಳಿ, ಬೇರೆ ಅದಲ್ಲ. ನಾ ಅಪರೀಕ್ಷಿತ ಮೇವ. ಇದೆಲ್ಲ ಯಾತಕ್ಕೆ ತಿಳ್ಕೋಬೇಕು? ದೇವರಿಗೆ ಯಾವ ದೋಷಗಳು ಇಲ್ಲ, ಎಲ್ಲಾ ರೂಪಗಳು ಒಂದೇ ಆಗಿವೆ, ಪರಸ್ಪರ ಭೇದ ಇಲ್ಲ. ಕೃಷ್ಣ ಬೆಣ್ಣೆಗೋಸ್ಕರ ಹತ್ತ ಅಂತ ಕೇಳಿದ್ರೆ ಬೆಣ್ಣೆಗೋಸ್ಕರ, ಇವತ್ತು ಎಣ್ಣೆಗೋಸ್ಕರ ಹೇಳ್ತಾರೆ, ಕೃಷ್ಣ ಬೆಣ್ಣೆಗೋಸ್ಕರ ಅಂತ. ಇವತ್ತು ಎಣ್ಣೆ ಗಳಿಸ್ತಿದ್ದಾರಲ್ಲ, ಎಣ್ಣೆ ಆಯಿಲ್ ಸಿಗ್ತಾ ಇಲ್ಲ ಅಂತ ಹೇಳಿ ಕೃಷ್ಣ ಹತ್ತಾಗಾಯ್ತು. ಅಲ್ಲ, ಕೃಷ್ಣ ನಾಟಕ ಮಾಡದ ಅಷ್ಟು. ಅದನ್ನ ಏನ್ ಮಾಡದಾದ್ರೆ ಅಣ್ಣೆ ಕೊಡೋದು ಕೃಷ್ಣ ಬೇಡಿದ್ರೆ ಅದು ಪ್ರೀತಿ ತೋರಿಸ್ತ ಅಷ್ಟೇ ಹೊರತು ಬೇರೆ ಅಲ್ಲ. ಭಕ್ತರ ವಾತ್ಸಲ್ಯ. ಅದೇ ಕೃಷ್ಣ ದುರ್ಯೋಧನ ಕೊಟ್ಟ ಬೇಡ ಅಂತ ಕೇಳಿದಾಗಿದ್ರೆ, ಕೃಷ್ಣನಿಗೆ ಲೈಕಿಂಗ್ ಇದ್ದಿದ್ರೆ ದುರ್ಯೋಧನ ಹಾಕಿ ತಿಳ್ಕೊಂಡ ಕೃಷ್ಣ ಬೆಣ್ಣೆ ಬೇಕು ಎಲ್ಲರೂ ಹಾಕೊಡ್ತೀರಿ ಅಂತೇಳಿ. ಕೃಷ್ಣ ಒಪ್ಲಿಲ್ಲ. ಈಗ ಗೊತ್ತಾಯ್ತು ಕೃಷ್ಣನಿಗೆ ಏನ್ ಬೇಕಿಲ್ಲ, ಬೆಣ್ಣೆ ಬೇಕಿಲ್ಲ. ಅವ್ರಿಗೆ ಏನ್ ಕೇಳಿದ? ವಿಹಾರ. ಅದು ವಿಹಾರ ಕೇಳಿದ ಹೊರತು ಮನೆಯಲ್ಲಿ ಆಟ ಆಡೋದಿಲ್ವಾ? ಆಟ ಆಡಿದ, ಬೇರೆ ಏನು ಅಲ್ಲ. ಯಶೋಧ ಆ ಮಾತನ್ನು ನಾವಲ್ಲ, ಅವರೇ ಹೇಳ್ಬಿಟ್ಟಿದ್ದಾರೆ. ಹುಟ್ಟಿರ್ಲಿಕ್ಕೇನೆ ವಸುದೇವ ದೇವಕಿನೇ ಹೇಳ್ಬಿಟ್ಟಿದ್ದಾರೆ, ನೀನು ನಮ್ಮ ಮಗನಲ್ಲ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ನೀನು ದೇವರು ಅಂತಾನೆ ಕರೆದಿದ್ದಾರ ಅಂತ. ಅದು ನಾಟಕ. ಪರೀಕ್ಷಾ ದರ್ಶನೇ ನೈವ ದೃಶ್ಯತೆ ಕೇನಚಿತ್ ಕ್ವಚಿತ್. ಪರೀಕ್ಷಾ ದರ್ಶನ ಮಾಡಬೇಕು. ಪರೀಕ್ಷಾ ಮಾಡಬೇಕು ಅಂತೇನು, ಕಂಡಿದ್ದನ್ನ ಪ್ರಮಾಣಿಸಿ ನೋಡ್ಬೇಕು. ಕಣ್ಣಾರೆ ಕಂಡರೂ ಸಹ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ? ಪ್ರಮಾಣಿಸು ಅಂತ ಹೇಳ್ತಾರೆ. ಇನ್ನೊಮ್ಮೆ ಸರಿಯಾಗಿ ನೋಡೋದು ಪದ್ಧತಿ. ಸರಿಯಾಗಿ ನೋಡು, ಅವಾಗ ಗೊತ್ತಾಗುತ್ತೆ. ನಿರ್ದೋಷಮೇವ ತಂ ಬ್ರಹ್ಮ ತದರ್ಶ ಅಶೇಷ ರೂಪೇಣ. ಬ್ರಹ್ಮದೇವರು ನೋಡಿದ್ದು, ಬ್ರಹ್ಮದೇವರಿಗೆ ಎರಡು ಕಣ್ಣಿಲ್ಲ, ತಪ್ಪು ನೋಡೋದೇ ಇಲ್ಲ ಅವರು. ಒಂದೇ ಸ್ಪಷ್ಟ ಬ್ರಹ್ಮದೇವರು ನೋಡಿದ್ದಾರೆ. ಆದ್ರಿಂದ ಕೂಡ ಭೇದ ಇಲ್ಲ. ಅರ್ಜುನ ದಿವ್ಯ ದೃಷ್ಟಿಯಿಂದ ನೋಡಿದ್ದೆ. ಬ್ರಹ್ಮದೇವರ ಬೇರೆ ದೃಷ್ಟಿ, ದಿವ್ಯ ದೃಷ್ಟಿ ಬೇಡ, ಅವ್ರ ದೃಷ್ಟಿನೇ ದಿವ್ಯ ದೃಷ್ಟಿ. ಬ್ರಹ್ಮದೇವರಿಗೆ ಏನು ಕೊಡ್ಬೇಕಾಗಿಲ್ಲ, ಬೇರೆ ದೃಷ್ಟಿ ಕೊಡ್ಬೇಕಾಗಿಲ್ಲ, ಯಾವಾಗ ದಿವ್ಯ ದೃಷ್ಟಿನೇ. ಇವರು ದಿವ್ಯ ದೃಷ್ಟಿ ದೇವರು ಮಾತಾಡ್ತಾ ಇದ್ದಾರೆ. ದೇವರು ತನ್ನ ಬಗ್ಗೆ ತಾನೇ ಬೇರೆ ಹೇಳ್ಕೊಬಿಟ್ಟಿದ್ದಾನೆ. ಏನಂತ? ಅರ್ಜುನ, ಯಾರ ನನ್ನ ಮನುಷ್ಯ ಅಂತ ತಿಳಿತಾರಲ್ಲ ಅವ್ರ ಅವಿವೇಕಿಗಳು. ಅವಜಾನಂತಿ ಮೂಢಾಹ ಮಾನುಷೀಂ ತನುಮಾಶ್ರಿತಂ. ಅವರು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಮನುಷ್ಯ ಇವತ್ತು ಲೈವ್ ಅವ್ರನ್ನ ಬರೀ ವೈರ್ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ? ಬರೀ ಸಾಯ್ತಾರೆ, ಬರೀ ಹೊಚ್ಕೊಂಡ್ರೆ ಪುಣ್ಯ, ಸತ್ಯ ಹೋಗ್ತಾರೆ. ಆದ್ರಿಂದ ಬರೀ ನೋಡೋದಕ್ಕೆ ವೈರ್ ಅಷ್ಟೇ ಕಾಣೋದು, ನಿಮಗೆ ಕರೆಂಟ್ ಕಾಣಿಸೋದಿಲ್ಲ. ಅರ್ಥ ಆಯ್ತಾ? ಆದ್ರೆ ಅದು ಬರೀ ವೈರ್ ತಗೊಂಡ್ಬಿಟ್ಟಿರ. ಎಲ್ಲರೂ ನೋಡ್ರೆ ಬಿಡಿ, ನಾ ಎಷ್ಟು ವೈರ್ ಬಿಟ್ಟಿಲ್ಲ ಗೊತ್ತಾಯ್ತಾ, ಅದು ಜೋರು ಹೊಡ್ಕೊಂಡು ಒತ್ತು ಬಿಟ್ಟಿರ, ಒದರಿ ಸಾಕು. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ನಾವು ಲೈವ್ ವೈರ್ ಬರೀ ವೈರ್ ಅಂತ ತಿಳ್ಕೊಂಡ್ರೆ ಹೇಗೋ ಗೊತ್ತಾಯ್ತಾ, ದೇವ್ರು ಇರೋ ದೇವ್ರು ಇಲ್ಲ ಅಂತ ತಿಳ್ಕೊಂಡ್ರೆ ಡೇಂಜರ್ ಇದೆ. ಗೊತ್ತಾಯ್ತಾ? ಉದಾಹರಣೆ, ಆಫೀಸ್ ನಲ್ಲೇ ಬಾಸ್ ಇಲ್ಲ ಅಂತ ಹಟ್ಟಿ ಹೊಡಿತಾ ಇದ್ದಾರೆ, ಜೋಕ್ಸ್ ಮಾಡ್ತಾ ಕೂತಿದ್ದಾರೆ, ಒಳಗೆ ಬಾಕ್ಸ್ ಕೂತಿದ್ದಾರೆ. ಏನ್ ಮಾಡ್ತಾರೆ? ಎಲ್ಲ ಬೈದು ಹೋಗ್ತಾರೆ. ಯಾವಾಗಲೂ ಕೂಡ ನಾವು ಯೋಚನೆ ಮಾಡೋದ ಅಭ್ಯಾಸ ಮಾಡಬೇಕು. ನಾವು ಸರಿಯಾಗಿ ಪ್ರಮಾಣಿಸಿ ನೋಡ್ಬೇಕು. ಇಲ್ದ ಹೋದ್ರೆ ಏನ್ ಮಾಡ್ಲಕ್ ಹೋಗ್ಬಾರ್ದು, ತೀರ್ಮಾನ ಕೊಡ್ಲಕ್ ಹೋಗ್ಬಾರ್ದು. ಗೊತ್ತಿಲ್ಲ ಅನ್ಬೇಕು ಅಷ್ಟೇ ಹೊರತು ತಪ್ಪಾಗಿ ಗೊತ್ತಿದೆ ಅಂತ ಹೇಳ್ತಾರೆ. ಯಾರೋ ದಾರಿ ಕೇಳ್ತಾರೆ, ಗೊತ್ತಿಲ್ಲ ಅಂದ್ರೆ ಪಾಪ ಅವ್ನಿಗೆ ಹೆಲ್ಪ್ ಆಗಿದೆ. ಇನ್ನೊಬ್ಬ ಗೊತ್ತಿರೋ ಕೇಳ್ತಾರೆ, ಮಿಸ್ಗೈಡ್ ಮಾಡಿಬಿಟ್ರೆ ಪಾಪ ತಪ್ಪಾಗ ಅವನು ಕಂಡಾಗೆಲ್ಲ ಬೈತಾರೆ, ಅಷ್ಟು ಮೋಸ ಮಾಡಿಬಿಟ್ಟ.
ಅನ್ಯಾಯ ಆಗ್ಲಿಲ್ವಾಗ. ಸೊ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳೋದು ಕೂಡ ಒಂದೇನದು ಒಳ್ಳೆ ನಡತೆ, ಪ್ರಾಮಾಣಿಕವಾಗಿ ನಡತೆ. ಪ್ರಾಮಾಣಿಕವಾಗಿ ಹೇಳುವಾಗ ನಮ್ಗೆ ಗೊತ್ತಿಲ್ಲ, ಮಿಸ್ಗೈಡ್ ಮಾಡ್ತಾ ಇಲ್ಲ ಅವನು. ಎಷ್ಟೋ ಮತಾಚಾರ ಹೇಳ್ಬೇಕಾಗಿತ್ತು, ಹೇಳಲಿಲ್ಲ. ನಿರ್ದೋಷಮೇವ ರುದ್ರೋ ಅದ್ರಾಕ್ಷಿ ನಿರ್ದೋಷಂ ತಂ ಪುರಂದರ ನಿರ್ದೋಷಾಣ್ಯಸ್ಯ ರೂಪಾಣಿ ದೃಷ್ಟಾನ್ಯೇವಂ ಸುರೋತ್ತಮೈ. ಬ್ರಹ್ಮದೇವರು ಹೇಳ್ತಾರೆ, ರುದ್ರದೇವರು ಹೇಳ್ತಾರೆ, ಪುರಂದರ ಇಂದ್ರದೇವರು ಹೇಳ್ತಾರೆ, ಇವತ್ತು ಪುರಂದರ ದಾಸರು ಹೇಳ್ತಾರೆ. ಪುರಂದರ ಅಲ್ಲಿದ್ದಾರೆ, ಪುರಂದರ ದಾಸರು ಹೇಳಿದ್ರು, ಅವರು ಕಂಡವರಾದ್ರಿಂದ. ಮುಂದೆ ನಿರ್ದೋಷಾಣ್ಯಸ್ಯ ರೂಪಾಣಿ ದೃಷ್ಟಾನ್ಯೇವಂ ಸುರೋತ್, ಅವ್ರು ಯಾವ ಸ್ಪಷ್ಟ ಕಂಡಿದ್ದಾರೆ, ಏನೇನು ಕಾಣಿಸ್ಲೇ. ಅನ್ನೇ ಸದೋಷಾಹ ಸರ್ವೇ. ಇದೆಲ್ಲ ಯಾತಕ್ಕಾಗಿದೆ ಅಂದ್ರೆ ಜೀವರಲ್ಲೇ ದೋಷ ಕಾಣ್ತೇವೆ, ನಾವು ಜೀವರಂತ ಒಪ್ಕೊಂಡಿದ್ದೇವೆ, ದೇವರಲ್ಲೂ ದೋಷ ಕಾಣ್ತೇವೆ. ಯಾಕೆ ದೇವರು ಅಂತ ಕರಿಬೇಕು? ಅವ್ರಿಗೂ ದೋಷ ಏನೇನು ತಪ್ಪಿ, ಅಥವಾ ದೇವರೇ ಇಲ್ಲ ಅಂತ ಕರೀ ಅಲ್ಲ ತೋರಿಸ್ಕೊಟ್ರಿ. ವ್ಯತ್ಯಾಸ ತೋರಿಸ್ಬೇಕು, ತೋರಿಸ್ಕೊಡ್ತಾರೆ. ಇವತ್ತು ವೈರ್ ಕಂಡ್ರು ಕರೆಂಟ್ ಕಾಣ್ತಾ ಇಲ್ಲ, ಜಗತ್ ಕಂಡ್ರು ಒಳಗಿರೋ ದೇವ್ರು ಕಾಣ್ತಾ ಇಲ್ಲ. ದೇವ್ರ ಅಂತಃ ಪ್ರವೇಶ್ಯ. ಕರೆಂಟ್ ಹೊರಗಡೆಯಿಂದ ಎಲ್ಲಿಂದ ಬರುತ್ತೆ? ಒಳಗಿಂದ ಬರುತ್ತೆ. ಆದ್ರಿಂದ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಒಪ್ಕೋಬೇಕು. ಅನ್ನೇ ಸದೋಷಾಹ ಸರ್ವೇಪಿ ನಿರ್ದೋಷೋ ಹರಿರೇಕರಃ. ಇದರಿಂದ ಏನು ಗೊತ್ತೆ? ಉಳಿದು ಎಲ್ಲರಿಗೂ ದೋಷ ಇದೆ, ಮಹಾಲಕ್ಷ್ಮಿಗೂ ದೋಷ ಇದೆ. ಅದು ನಮ್ಮಂಥ ದೋಷಗಳಲ್ಲ, ಅಸ್ವಾತಂತ್ರ್ಯ ಮಾತ್ರ ಇದೆ, ಯಾವುದೂ ಇಲ್ಲ. ಉಳಿದವರಿಗೆ ರುಜಗಳಿಗೆ ಸಂಸಾರದಲ್ಲಿ ಜೀವರಾಗಿದ್ದು ನಮ್ಮಂಥ ದೋಷ ಅವ್ರಿಗಿಲ್ಲ. ಬರ್ತಾ ಬರ್ತಾ ದೋಷ ಬಂದ್ರು ನಮ್ಮಂಥ ದೋಷ ಅವ್ರಿಗಿಲ್ಲ, ನಮ್ಮ ದೋಷಗಳೇ ಬೇರೆ. ಅದು ಒಮ್ಮೊಮ್ಮೆ ಮಾಡೋರು, ನಾವು ಯಾವಾಗಲೂ ಮಾಡೋರು. ಅಪರಾಧ ಸಹಸ್ರಾಣಿ ಗ್ರೇಂತ ಅನ್ನಿಶಮಯ. ಇವೆಲ್ಲ ಯೋಚನೆ ಮಾಡಿದಾಗ ನಾವು ಬೇರೆ ಒಪ್ಪಬೇಕು, ತಾರತಮ್ಯ ಒಪ್ಪಬೇಕು, ಎಲ್ಲ ಒಪ್ಪಬೇಕು. ಅದಕ್ಕೆ ಇತಿ ಶ್ರುತೇ ಹರಿಹಿ ಏಕಲಹ. ಏಕಲಹ ಒಬ್ಬನೇನೆ ಅಂತ, ಏಕಲಹ ಒಬ್ಬನೇ. ಲಾ ಅಂದ್ರೆ ಸಾಮಾನ್ಯವಾಗಿ ಏಕಶಬ್ದ ಏಕಲ ಅಂತ ಪದನೂ ಇದೆ, ಇಲ್ಲ ಅಂತಲ್ಲ, ಕೇಳಿರಲ್ಲ ಅಷ್ಟೇ ಹೊರತು ಏಕಲ ಅಂತ ಪದ ಇದೆ. ಅದನ್ನು ಉಪಯೋಗಿಸಿದಾಗ ಏನಾಗುತ್ತೆ ಅಂದ್ರೆ ಸ್ಪಷ್ಟವಾಗಿ, ಇನ್ನೂ ಸ್ಪಷ್ಟವಾಗಿ ಒಂದೇ ಇದೆ ಅವಧಾರಣ ಅಂತ ಹೇಳ್ತೀವಿ. ಅಂತ ಪದ ಉಪಯೋಗಿಸ್ಬೇಕಾದ್ರೆ ಬೇರೆ ಅರ್ಥ ಮಾಡಕ್ ಬರೋದಿಲ್ಲ ಅದಕ್ಕೆ, ಅದಕ್ಕೋಸ್ಕರ ಹಾಗೆ ಹೇಳ್ತಾರೆ. ಬಹುಲ ನಮ್ಗೆ ಅರ್ಥ ಇದೆಯಲ್ಲ, ಬಹುಲ ಇದ್ದಾಗ ಏಕಲ ಅಂತಲೂ ಇದೆ. ಮತ್ತೆ ಬಹುಲ ಇರೋದ್ರ ಸಂಶಯ ಇಲ್ಲ. ಬಹುಲ ಅಂತ ಸಂಸ್ಕೃತದ ಪದ ಕನ್ನಡ ಬಹಳ ಅಂತ ಆಗಿದೆ ಅಷ್ಟೇ ಹೊರತು ಅದೇ ಲಾ ಇದೆಯಲ್ಲ ಆಗಿದೆ. ಲಾ ತೀನೇ ಅರ್ಥಗಳು ಬೇರೆ ಇದೆ, ಲಾ ಪ್ರತ್ಯೇಕ ಬೇಕಾದ ಅರ್ಥಗಳಿವೆ. ಬಟ್ ಪದನೇ ಆಗಿರೋದ್ರೆ ಸಮಸ್ಯೆ ಇಲ್ಲ. ಒಬ್ಬನೇ ಅಂತ ಅರ್ಥ, ಒಬ್ಬನೇನೆ ಅಂತ ಹೇಳಿ. ಒಂಟಿ, ಒಂಟಿ ಅನ್ನೋದನ್ನ ಸ್ಟ್ರೆಸ್ ಮಾಡೋದಕ್ಕಂತ ಪದ ಉಪಯೋಗಿಸ್ತಾರೆ. ಅಲೋನ್ ಅನ್ನೋ ಪದಕ್ಕೂ ಬೇರೆ ಎಷ್ಟಿದೆ. ಅಲೋನ್, ಹಿ ವಾಸ್ ಇನ್ ದಿ ಹೌಸ್, ಹಿ ವಾಸ್ ಇನ್ ದಿ ಹೌಸ್ ಅಲೋನ್ ವ್ಯತ್ಯಾಸ ಬರುತ್ತೆ. ಇನ್ ದಿ ಹೌಸ್ ಅಂದ್ರೆ ಬೇರೆಯವರು ಇರಬಹುದು, ಗೊತ್ತಾ? ಹಿ ವಾಸ್ ಒನ್ ಪರ್ಸನ್ ವಾಸ್ ದೇ ಇರಲ್ಲ, ಓನ್ಲಿ ಒನ್ ಪರ್ಸನ್ ಅಂತ ಹೇಳ್ಬೇಕು. ಈ ಪದ ಹಾಕಿದಾಗ ಕ್ಲಾರಿಟಿ ಬರುತ್ತೆ. ಇತಿ ಬರ್ಕಶ್ರುತೇರೈವ ಸದೋಷಂ ನಾಶ್ಯ ದರ್ಶಯನ್. ಆದ್ರಿಂದ ಎಂದೂ ಕೂಡ ದೇವರನ್ನ ದೇವರಾಗಿ ನೋಡಿದಾಗ ಸ್ವತಂತ್ರ ಏಕಲ ಅಂದ್ರೂ ಒಂದೇ, ಸ್ವತಂತ್ರ ಅಂದ್ರೂ ಒಂದೇ. ಏಕ ಏವ ಸ್ವತಂತ್ರೋ ಭಗವಾನ್ ವಿಷ್ಣು. ಆದಾಗ ಅಲ್ಲಿ ಆ ರೀತಿ ನೋಡಿದ್ರೆ ಎಲ್ಲೂ ದೋಷ ಕಂಡಿಲ್ಲ. ಅದೇ ಅವಿದ್ಧೋ. ಈ ಮಾತನ್ನ ತಮಾಷೆ ಅಂದ್ರೆ ಭೀಷ್ಮರು ಹೊಡೆದ್ರು, ಕೃಷ್ಣ ಹಣೆಯಿಂದ ರಕ್ತ ಬಂತು. ಆದ್ರೆ ಭೀಷ್ಮರು ಸ್ತೋತ್ರ ಮಾಡ್ತಾರೆ, ರಕ್ತ ಬಂದಿಲ್ಲ ಅಂತ ಅವರೇ ಸ್ತೋತ್ರ ಮಾಡ್ತಾರೆ, ಗೊತ್ತಾಯ್ತಾ? ಅವ್ರು ಭೀಷ್ಮ ಸ್ತುತಿ ಇದೆ, ಭೀಷ್ಮರು ಮಾಡೋ ಸ್ತುತಿ ಎರಡು ಕಡೆ ಬರುತ್ತೆ. ಭೀಷ್ಮ ಸ್ತವರಾಜ ಮಹಾಭಾರತದಲ್ಲಿ ಕೊನೆಗೆ ಬರುತ್ತೆ, ಭಾಗವತಲ್ಲೂ ಭೀಷ್ಮ ಮಾಡೋ ಸ್ತೋತ್ರ ಬರುತ್ತೆ. ಎಲ್ಲ ಹೇಳ್ತಾ ಹೋಗ್ತಾರೆ. ಆಚಾರ್ಯ ಒಂದು ಮಾತು ಹೇಳಿದ್ರು, ನಾರಾಯಣ ದ್ವೇಷಿಗಳು ಆತ ತಾಯಿಗಳು, ಅನುಬಂಧಿಗಳು ಆತ ತಾಯಿಗಳು ಅಂತ ಆಚಾರ್ಯ ಹೇಳಿದ್ದಾರೆ. ಇದರ ಸ್ಪಷ್ಟವಾಗಿ ಭಾಗವತದ ಬರದ ಭೀಷ್ಮ ಸ್ತುತಿಯಲ್ಲಿ ನಾವೆಲ್ಲ ಯಾರು ಗೊತ್ತಾ? ಆತ ತಾಯಿನ ಅವರೇ ಒಪ್ಕೋತಾರೆ, ನಾವೆಲ್ಲ ಆತ ತಾಯಿಗಳು ಅಂತ. ನನ್ನ ಮಾತ್ರ ಸತ್ಯ ಮಾಡಿಬಿಟ್ಟಿಯಲ್ಲ ಚಕ್ರ ಹೇಳಿದೆ, ನೀನು ಎಷ್ಟು ಕರುಣಾಳು ಅಂತ ಕೇಳ್ತಾರೆ. ನಾನೇನು ನಿನ್ಗೆ ದ್ರೋಹ ಮಾಡಿದವನು ನಾನು, ಗೊತ್ತಾಯ್ತಾ? ಆದ್ರೂ ಕೂಡ ಏನ್ ಮಾಡಿದ್ದೀನಿ, ನೀನು ನನ್ನ ಅನುಗ್ರಹ ತೋರಿಸಿದೆಯಲ್ಲ, ಏನು ಆಶ್ಚರ್ಯ ಅಂತ ಕೇಳ್ತಾರೆ. ಇದೆಲ್ಲ ತಿಳ್ಕೊಂಡ್ರೆ ಆತ ತಾಯಿ ಅನ್ನೋ ಪದಕ್ಕೆ ಎಲ್ಲಿ ಬಂದಿದೆ ಅದು? ಪಾಪವೇನ ಶ್ರೇಯದ ಸ್ಪಾನ್ ಹತ್ವೈತಾನ್ ಆತ ತಾಯಿನ. ಇವರೆಲ್ಲರೂ ಆತ ತಾಯಿಗಳು ಅಂತ ಅರ್ಜುನ ಹೇಳಿದ್ದ. ಇವರೆಲ್ಲರೂ ಅಂದ್ರೆ ದುರ್ಯೋಧನ ಕಡೆಯವರೆಲ್ಲ ಅಂತ ಅರ್ಥ. ವಿಶ್ವರು ಸೇರಿದ್ದಾರೆ, ವಿಶ್ವರು ಒಪ್ಕೋತಾರೆ, ನಾನು ಆತ ತಾಯಿ ಅಂತ ಒಪ್ಕೋತಾರೆ. ಅರ್ಥ ಆಯ್ತಾ? ನಿನಗೆ ರಕ್ತ ಇಟ್ಟು ಏನೂ ಬಂದಿಲ್ಲ, ಸ್ತೋತ್ರವನ್ನು ಮಾಡ್ತಾರೆ. ನೀನು ಏನ್ ಮಾಡಿದ್ರಿ ಗೊತ್ತಾ? ನಿಂತಾಗ ಸ್ತೋತ್ರ ಕೇಳಬೇಕು. ಕೃಷ್ಣ ಎದುರು ನಿಂತಿದ್ದಾನೆ, ಇವರೆಲ್ಲ ನೋಡ್ತಾ ಇದ್ದಾರೆ. ನಾವನ್ನು ನೋಡ್ತಿದ್ದೇವಷ್ಟೇ. ಕೃಷ್ಣ ನಮ್ಮ ಆಯುಷ್ಯವನ್ನು ಹೀರಿಬಿಟ್ಟಿದ್ದಾರೆ ಕಂಡಿದ್ದ. ಕೃಷ್ಣ ಯಾವ ಎದುರು ನಿಂತ ಏನಾಯ್ತು ಅಲ್ಲಿಗೆ? ಸಂಬಂಧಪಟ್ಟ ಎದುರು ನಿಂತ ಪೊಲೀಸ್ ಕಳ್ಳ ಏನಾಗ್ತಾನೀಗ? ಏನ್ ಬೇರೆ ಸಾಕ್ಷಿ ಬೇಡ ಅಲ್ಲೇ ಹಿಡ್ದಾಕ್ತಾರೆ.
ಆ ಥರ ಆಯ್ತು. ಆದ್ರೆ ಆಯು ರಕ್ಷಣ ಅದನ್ನೇ ಕೃಷ್ಣ ಹೇಳಿದ್ದು. ಮಯಾ ಹತಾಂತಂ ಜಹಿ ಮಾವೇತಿಷ್ಟ. ಕೊಂದಿದ್ದೇನಾಗ್ಲೇ ಫಾರ್ಮ್ಯಾಲಿಟಿ, ನೀವು ಕೊಂಡದ್ದು ಎಷ್ಟೇ. ಎಷ್ಟೋ ಸತ್ಯ ಮಕ್ಕಳಿಗೆ ನಾನೇ ತೆಂಗಿನಕಾಯಿ ಹೊಡಿತೀನಿ ಅಂತ ಹೇಳ್ತಾರೆ, ಒಳ್ಳೆ ಬರಲ್ಲ ಅವ್ರಿಗೆ. ಏನ್ ಮಾಡ್ತಾರೆ ಗೊತ್ತಾ, ಇವರು ಒಡ ಚೂರು ಇಟ್ಟಿರ್ತಾರೆ ಅಷ್ಟೇ. ಅವ್ರ ಕೈ ಹಿಡಿದು ಹೊಡಿಸ್ತಾ ಕೂಸ್ ಎಷ್ಟು ಚೆನ್ನಾಗಿ ಹೊಡಿತು ಅಂತ ಹೇಳಿ ತಾವೇ ಹೊಡೆದಿದ್ದಲ್ಲ. ಈ ಮಾತಾಡ್ ಕೃಷ್ಣ ಹೇಳೋದಲ್ಲ, ಒಂದಾಗಿದೆ ನಾನು ಯಾಕರು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ. ಸುಮ್ನೆ ನೆನಪು ನೀನು ನಿಮಿತ್ತ ಮಾತ್ರ ಭವಸ, ನೆಪ ಅಷ್ಟೇ ಬರುತ್ತೆ. ಇದೆಲ್ಲ ನೋಡಿದಾಗ ಯಾವ ಸಮಸ್ಯೆನೂ ಬರೋದಿಲ್ಲ. ಅಂದ್ರೆ ಟ್ಯಾಲಿ ಆಗ್ತಾ ಹೋಗುತ್ತೆ. ಕೃಷ್ಣ ಮಾಡಿದ್ದು ಬರೀ ನಾಟಕ ಅಂತ ಹೇಳಿ ಉಳಿದವ್ರು ಹೇಳೋದಲ್ಲ, ಯಾರು ಹೇಳ್ಬೇಕು ಅವರೇ ಹೇಳ್ತಾರೆ. ಏನಂತ, ನೀನು ಮಾಡಿದ ನಾಟಕ, ನೀನು ಪರಬ್ರಹ್ಮ, ಸಾಕ್ಷಾತ್ ಪರಬ್ರಹ್ಮ ನೀನು ಸ್ತೋತ್ರ ಮಾಡ್ತಾ ಇದ್ದ. ಅದಕ್ಕೆ ಭೀಷ್ಮರ ತಕ್ಷಣ ಕೈ ಮುಗಿದು ಸ್ತೋತ್ರ ಮಾಡಿ ಕುತ್ಕೊಂಡ್ಬಿಡ್ತಾರೆ. ಕೃಷ್ಣಾನ್ಯ ಅನುಗ್ರಹ ಮಾಡು, ಬೇರೆ ಬಿಲ್ಲು ಬಾಣ ಯಾವ್ದು ಹಿಡ್ಕೊಳ್ಳೋದಿಲ್ಲ. ಕುತ್ಕೊಂಡು ಪ್ರಸೀದ ದೇವೇಶ ಜಗನ್ನಿವಾಸ, ಪರಮಾನುಗ್ರಹ ಮಾಡಿದ್ದಿ. ಏನೋ ನಾನು ಶಸ್ತ್ರ ಹಿಡಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೆ, ನಡೆಸಿಬಿಟ್ಟಿದ್ದೆ, ನನ್ನ ಕೆಲಸ ಮುಗಿತೀನಿ ಅಷ್ಟೇ. ಆದ್ರೆ ನಾನು ಮಾಡಿದ್ದ ನೀನು ಮಾಡಿಸಿದ್ದಷ್ಟೇ. ಅನುಗ್ರಹ ಮಾಡದೆ ಹೋಗಿದ್ರೆ ಮಾಡಕ್ ಆಗ್ತಿರ್ಲಿಲ್ಲ. ಸುಮ್ಮನೆ ಮಾಡಿದ್ದೆ ಅಷ್ಟೇ. ನನ್ನ ಮಾತ್ರ ಸತ್ಯ ಮಾಡಿದ್ದೆ. ನನ್ನ ಸತ್ಯ ಮಾಡಿದ್ದೆ ದೊಡ್ಡದಲ್ಲ, ನಾನು ನಿನ್ನ ವಿರೋಧಿ, ಆತ ತಾಯಿ ಅಂಥವ್ರು ಮಾತ್ರ ಸತ್ಯ ಮಾಡಿದ್ದೀಯಲ್ಲ, ಎಷ್ಟು ಕರುಣಾಳು ನೀನು ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರಗಳು ಕೇಳಬೇಕು. ಭಾಗವತ ವಾಕ್ಯಗಳು ಭಾರಿ ಅಪೂರ್ವ, ಭಾರಿ ಎಫೆಕ್ಟಿವ್ ಆಗಿರುತ್ತೆ. ಅಷ್ಟು ಒಳ್ಳೆ ಶುದ್ಧ ಸಂಸ್ಕೃತದೊಳಗೆ ಅಷ್ಟು ಪರಿಣಾಮಕಾರಿ ಯಾವ ಕಾವ್ಯಗಳಲ್ಲೂ ಸಿಗೋದಿಲ್ಲ. ಹಾಗಿರುತ್ತೆ. ಆಯ್ತು, ಒಟ್ಟಿಗೆ ದೇವರಿಗೆ ಏನಿಲ್ಲ ಅಂತ ಆಯ್ತು. ಈಗ ನಮಗೆ ಪರಸ್ಪರ ಭೇದ ಇದೆ, ದೇವರಲ್ಲಿ ಪರಸ್ಪರ ರೂಪಗಳಿಗೆ ಭೇದ ಇಲ್ಲ ಅನ್ನೋದು ಇಷ್ಟು ಡಿಟೇಲ್ ಎಕ್ಸ್ಪ್ಲೇನ್ ಮಾಡಿ. ದೇವರ ಬಗ್ಗೆ ಸ್ವಲ್ಪ ತಪ್ಪು ತಿಳ್ಕೊಂಡ್ರು ಕೂಡ ಮುಕ್ತಿ ಆಗೋದಿಲ್ಲ. ಆದ್ರಿಂದ ಅದು ಗಟ್ಟಿ ಮಾಡೋದಕ್ಕೋಸ್ಕರ ತುಂಬಾ ವಿವರವಾಗಿ ಹೇಳಿದ್ದಾರೆ ವಿಷಯಗಳು. ಇತಿ ಬರ್ಕಶ್ರುತೇಶ್ಚೈವ ಸದೋಷಂ ನಾಶ್ಯ ದರ್ಶನ ಅವಿದ್ಧೋ ವಿದ್ಧವತ್ ವಿಷ್ಣು ಅಜಾತೋ ಜಾತವನ್ ವೃಷ ಅಬದ್ಧೋ ಬದ್ಧವಚ್ಚೈವ ದರ್ಶಯತ್ ಯಮಿತದ್ಯುತಿ ಇತಿ ವೈಗಿಶ್ರುತೇಶ್ಚೈವ. ಅವಿದ್ಧ ಪಡೆಯಲ್ಪಟ್ಟಿಲ್ಲ, ಪಡೆಯಲ್ಪಟ್ಟಾಗ ಕಾಣಿಸ್ತಾನೆ. ಆಮೇಲೆ ಅಜಾತಃ ಜಾತವತ್ ಹುಟ್ಟಿಲ್ಲ, ಹುಟ್ಟಿದಾಗ ಕಾಣಿಸ್ತಾನೆ. ಅಬದ್ಧ ಬದ್ಧವಶ್ಚ ಬದ್ಧನಾಗಿಲ್ಲ, ಬದ್ಧನಂತೆ ಕಾಣಿಸ್ತಾನೆ. ದರ್ಶಯತಿ ಅಮಿತದ್ಯುತಿ, ಕಾಣಿಸ್ತಾನೆ. ದರ್ಶಯತಿ ಕಾಣಿಸ್ತಾನೆ ಹೊರತು ನಿಜವಾಗ್ಲೂ ಅವನಿಗೆ ಹಾಗಾಗಿಲ್ಲ. ಇದು ಯಾವುದೇ ಮಾತಲ್ಲ, ಪೈಂಗಿ ಶ್ರುತಿ. ಬೇರೆ ಕಡೆಗೆಲ್ಲ ಪುರಾಣ ವಾಕ್ಯ ತುಂಬಾ ಕೋಟ್ ಮಾಡಿದ್ದಾರೆ, ಇದು ಪೈಂಗಿ ಶ್ರುತಿನೇ ಕೋಟ್ ಮಾಡ್ತಾರೆ. ಆ ನಾಟಕ ಮಾಡಿದ್ದೆ ಹೊರತು ದೇವರಿಗೆ ಏನೂ ಆಗಿಲ್ಲ. ಆ ಮಾತನ್ನ ಅಲ್ಲೇ ಇದೆ. ಕೃಷ್ಣ ಹುಟ್ಟಿಲ್ಲ, ಹುಟ್ಟಿದಾಗ ಮಾಡಿದ, ಅವತಾರ ಆಯ್ತು. ಹಾಗೆ ತಮದ್ಭುತಂ ಬಾಲಕ ಚಕ್ರ ಯದಾಪದ ಎಲ್ಲ ಇವೆ. ಕೃಷ್ಣ ಮಗುವಾಗಿ ಹುಟ್ಟಲಿಲ್ಲ, ನೆನ್ಪಿಟ್ಕೋಬೇಕು. ಮಗುವಾಗಿ ಹುಟ್ಟಲಿಲ್ಲ, ದೊಡ್ಡ ರೂಪ ತೋರಿಸ್ತಾನೆ ಹುಡ್ತಾ ಇದ್ದ. ಅವ್ರು ಹೇಳಿ, ನಮ್ಮ ಮಗನೆಲ್ಲ ಸ್ತೋತ್ರ ಮಾಡ್ತಾನೆ. ಎಲ್ಲ ಒಪ್ಕೊಂಡ್ಬಿಟ್ಟು ಕೃಷ್ಣ ಏನ್ ಮಾಡ್ತಾನೆ, ನಾನು ಬಿಟ್ಟು ಬನ್ನಿ ಅಂತ. ಆಗ ಮಗು ರೂಪದಲ್ಲಿ ಮಲಗ್ತಾನೆ. ಗೊತ್ತಾಯ್ತಾ? ಮಗು ರೂಪ ತಗೋತಾರೆ. ಅದು ಯಾರು ಹುಟ್ಟಿಸಿದಲ್ಲ, ತಾನೇ ತಗೊಂಡಿದ್ದು. ಅದಕ್ಕೆ ಈಗಪ್ಪ ಯಾರು ಸೃಷ್ಟಿ ಮಾಡಿದ್ರು ಹೇಳಪ್ಪ, ಯಾರು ಸೃಷ್ಟಿ ಮಾಡಿದ್ರು? ಅದನ್ನು ಮಾಡಿಲ್ಲ ಅಂತ ಡಿಕ್ಲೇರ್ ಮಾಡಿದ್ರು, ಇದನ್ನು ಮಾಡಿ ಅವರೇ ಡಿಕ್ಲೇರ್ ಮಾಡಿದ್ರು. ಆದ್ರಿಂದ ಆ ತಾಭ್ಯಾಮನಂಗೀಕೃತ ಕೃಷ್ಣ ಜನ್ಮ ಕೋವಾ ಪುಮಾನ್ ಸಾಧಯಿತು ಸಮರ್ಥ. ಯಾರು ಕ್ಲೇಮ್ ಮಾಡ್ಬೇಕೋ ನನ್ನ ಮಗ ಅಂತೇಳಿ ಅವರೇ ಕ್ಲೇಮ್ ಮಾಡಲಿಲ್ಲ ಅಂದಮೇಲೆ ಉಳಿದವ್ರು ಯಾಕೆ ಕಾಂಪಿಡೆಂಟ್ ಆಗ್ತಾರೆ? ಬೆಲೆ ಇಲ್ಲ ಅವ್ರ ಮಾತಿ. ಹಿಂದೆಲ್ಲ ಐತೆ, ಈಗಿದೆಲ್ಲ ಗೊತ್ತಿಲ್ಲ. ಲಗೇಜ್ ಐಡೆಂಟಿಫೈ ಮಾಡ್ಬೇಕಾಗಿತ್ತು, ಗೊತ್ತಲ್ಲ? ಪ್ಲೇನ್ ಹತ್ಬೇಕಾದ್ರೆ ಐಡೆಂಟಿಫೈ ಮಾಡ್ಬೇಕಾಗಿತ್ತು. ಯಾಕೋಸ್ಕರ ಬಾಂಬ್ ಹಾಕಿ ಇದು ಮಾಡಿ ಬಂದು ಮಾಡಿದ್ರು. ಅದಕ್ಕೋಸ್ಕರ ಒಂದು ಪದ್ಧತಿ ಮಾಡಿಬಿಟ್ರು. ಅವನು ನನ್ನ ಲಗೇಜ್ ಅಂತ ಐಡೆಂಟಿಫೈ ಮಾಡಿದವಾಗ ಒಯ್ಯೋದಿಲ್ಲ, ಏನೋ ಇದೆ ಅದರಲ್ಲಿ ಅಂತ ಅರ್ಥ. ಅವ್ರು ಐಡೆಂಟಿಫೈ ಮಾಡಿ ಈಗ ತೆಗೆದು ಈಗ ಇದ್ದಾಗಿಲ್ಲ, ಅದು ಇತ್ತೀಚೆ ಹೋದ ನೋಡಿಲ್ಲ. ಅದು ಆ ಥರ ಮಾಡಿದ್ರು. ಬಹಳ ಇದೆ, ಅಪಾಯ ಇದೆ ಅಂತೇಳಿ. ಅವ್ನು ಮಾಡಿಬಿಟ್ರೆ ಏನ್ ಮಾಡ್ಬೇಕಾಗ, ಅವ್ನು ಬರೋದ್ರಿಂದ ಸೇಫ್ ಅಂತ ಅರ್ಥ. ಅವನು ಬರೋದ್ರಿಂದ ಸೇಫ್. ಬಹುಶಃ ಸೂಸೈಡ್ ಬಂದ್ರೆ ಬಿಟ್ಬಿಟ್ಟಿರ್ತಕ್ಕಲ್ಲ, ಅವನು ಬಾಡಿದವರು ಬರ್ಬೋದು ಬೇಕಾದ್ರೆ. ಹಿಂದಾಗಿರ್ಲಿಲ್ಲ. ಅದಕ್ಕೆ ಐಡೆಂಟಿಫೈ ಮಾಡದೆ ಹೋದ್ರೆ ಬ್ಯಾಗ್ ಇಲ್ಲ, ಅವ್ನು ಯಾರು ಇಲ್ಲ, ಒಳಗೆ ಹಾಕಲ್ಲ. ಅದರ ಐಡೆಂಟಿಫೈ ಮಾಡಿದ ಮೇಲೆ ಮಾತ್ರ ಒಳಗೆ ಹಾಕ್ತಾ ಇದ್ದ. ಇದು ಐಡೆಂಟಿಫೈ ಮಾಡ್ಬೇಕೀಗ. ಯಾರಂತ ತಂದೆ ತಾಯಿ ಇದ್ದಾರೆ, ಅವರು ಕ್ಲೇಮ್ ಮಾಡ್ಬೇಕೀಗ. ಅವ್ರು ಹೇಳ್ತಾರೆ, ಮಗ ಅಲ್ಲ ನೀನೇ ಒಪ್ತಿ. ಈಗ ಗಲಾಟೆ ಒಳಗೆ ಈ ವಾಲಿ ವೈದ್ಯ ರಾಮದೇವ್ರು ಮಾಡಿದ್ರು ತಪ್ಪು ಅಂತ ಹೇಳ್ತೀಯಲ್ಲ, ತಪ್ಪಲ್ಲ ತಗೊಂಡು ವಾಲಿನೇ ಒಪ್ಕೊಂಡಿರೋದು. ಇವ್ರ ಕೇಸ್ ಉಳಿಯೋದಿಲ್ಲ. ಯಾರನ್ನ ಮಾಡಿದ್ದಾರೆ ಅವನೇ ಅಲ್ಲ ಬೆಳೆಯೋದಿಲ್ಲ. ನನ್ನ ಗಂಡ ಎರಡನೇ ಮದುವೆ ಆಗಿದ್ದಾರೆ ಅಂತ ಹೆಂಡತಿ ಕಂಪ್ಲೇಂಟ್ ಕೊಟ್ಟರೆ ಬೆಲೆ ಇದೆ ಹೊರತು ಕಂಡವ್ರು ಕೊಟ್ಟರೆ ಬೆಲೆ ಇಲ್ಲ. ಮತ್ತೆ ಕಂಡವ್ರು ಆಗಿಲ್ಲ ಅಂದ್ರೆ ಇದೇನು ಮೇಲೆ ಬಿದ್ದೋಗ್ಬಿಡುತ್ತೆ ಕೇಸ್. ಕಾಂಪಿಟೆಂಟ್ ಅಥಾರಿಟಿ. ಅದಕ್ಕೇನೆ ತಾರೆ ಪ್ರಸಂಗ ಬರುತ್ತೆ. ಈ ಬುಧ ಯಾರ ಮಗ ಅಂತ ಪ್ರಶ್ನೆ ಬಂತು, ಗೊತ್ತಾಯ್ತಾ? ಹಾಗಾಗಿ ಯಾರು ಎಷ್ಟು ಸಾಕಷ್ಟು ನಡೆಯುತ್ತೆ. ಕೊನೆಗೆ ಬ್ರಹ್ಮದೇರ್ತಾರೆ, ತಾರೆ ನೀನ್ ಹೇಳು ಅಂತ ಹೇಳ್ತಾರೆ. ಯಾಕೆ ಮಗು ಯಾರು ಅವಡ್ತಾರೆ,
ತಂದೆ ತಾಯಿ ಮಾತ್ರ ಮಗು ಯಾರಂತ ಗೊತ್ತು, ತಾಯಿ ಪರ್ಫೆಕ್ಟ್ ಗೊತ್ತು, ತಾಯಿ ಗೊತ್ತು, ಯಾರಿಗೂ ಗೊತ್ತಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳ್ತಾರೆ, ಸತ್ಯ ಹೇಳ್ತಾಳೆ, ಮುಗಿದೋಗ್ಬಿಡ. ಆದ್ರೆ ಮಾತು ಫೈನಲ್. ಇಲ್ಲೂ ಕೂಡ ನೋಡಿದವರೆಲ್ಲ ಹೇಳಿದ್ದಾರೆ ಅಂದಮೇಲೆ ಇದಕ್ಕೆಂದು ಕೂಡ ಏನಿಲ್ಲ, ಹುಟ್ಟಿನ ಪ್ರಶ್ನೆ ಇಲ್ಲ. ಅದಿಷ್ಟು ಗಟ್ಟಿ ಮಾಡಿಕೊಂಡ್ರೆ ಸರಿ. ಇದಿಷ್ಟು ದೊಡ್ಡ ಭಾಗ ಇದೆ. ದೋಷ ವರ್ಜಿತ ವಿವರಣೆ ಇದೆ. ದೋಷಗಳು ಯಾವುದು? ಸಾವು, ಹುಟ್ಟು, ಪೆಟ್ಟು, ರಕ್ತ ಬರೋದು ಇವೆಲ್ಲ ದೋಷಗಳು. ಒಂದು ಇಲ್ಲ. ಇದ್ದಾಗ ತೋರಿಸಿದ್ದಾನೆ, ಒಂದು ಇಲ್ಲೇ ಇಲ್ಲ. ನಾವು ದೊಡ್ಡ ಮರದ ಮಧ್ಯೆ ನೋಡ್ತೇವೆ, ಹುಣ್ಣಿಮೆ ದಿವಸ ಚಂದ್ರ ಕಾಣಿಸ್ತಾನೆ. ಓ ಏನಿದು ಆಶ್ಚರ್ಯ, ಮರನೇ ದೊಡ್ಡದು ಚಂದ್ರನಿಗಿಂತ. ಯಾಕೆ? ಚಂದ್ರ ಅದರೊಳಗೆ ಕಾಣೋದ್ರಿಂದ. ಗೊತ್ತಾಯ್ತಾ? ಮರ ಇರೋದು ಕೆಲವು ಫೀಟ್ ಅಷ್ಟೇ, ಆ ಚಂದ್ರ ಇರೋದು ಎಷ್ಟೋ ಥೌಸಂಡ್ಸ್ ಕಿಲೋಮೀಟರ್ಸ್ ಇದ್ದಾನೆ. ಆದ್ರೆ ನಮ್ಮ ಕಣ್ಣಿಗೆ ಕಾಣೋದು ಹೇಗೆ? ಮರದೊಳಗೆ ಕಾಣಿಸ್ತಾನ. ದೇವ್ರ ಮ್ಯಾಜಿಕ್ ಇಟ್ಟಿದ್ದ. ದೇವಕಿ ಗರ್ಭದಲ್ಲಿ ಕಾಣಿಸ್ತಾನೆ. ಎಲ್ಲಿ ದೇವಕಿ, ಎಲ್ಲಿ ಕೃಷ್ಣ? ಹೇಗೆ ಒಪ್ಪಿಗೆ? ಇಲ್ಲೇ ನೋಡಿ, ನಿಮಗೆ ಕಾಣಿಸುತ್ತಲ್ಲ ಈಗ. ಅದೆಂಥ ದೃಷ್ಟಿ ಅದು? ಅಪರೀಕ್ಷಿತ ದೃಷ್ಟಿ ಅದು, ಅಪಟು ಪ್ರತ್ಯಕ್ಷ. ಈ ಕಡೆ ತೆಗೆದು ಈ ಕಡೆ ಹೇಳ್ಕೊಂಡೋಗಿ ತೋರಿಸಿ, ಈ ನೋಡೋದು ತೋರಿಸ್ತಾ. ಮರ ಇಲ್ಲಿ ಕಾಣಿಸ್ತದೆ, ಚಂದ್ರ ಅಲ್ಲಿ ಕಾಣಿಸ್ತಾ. ಅಲ್ಲೇನೆ ತುಂಬಾ ಪುರಾಣ ವಾಕ್ಯ ಬೇಡ ಅದಕ್ಕೆ. ಈ ನೋಡಿ ಆಯ್ತಲ್ಪ, ಈ ಕಡೆ ಬಾ ಈಗ, ಈ ನೋಡು ಮರ ಈ ಕಡೆ ಇದೆ, ಇಷ್ಟೇ ಕಾಣಿಸ್ತದೆ, ಚಂದ್ರ ಅಲ್ಲಿದ್ದಾನೆ. ಗೊತ್ತಾಯ್ತಾ ಈಗ? ಅದೇನೋ ಭ್ರಮೆ ಇಲ್ಲ. ಅಂತ ಭ್ರಮೆಗೆ ಒಳಗಾಗಬಾರದು. ಒಂದು ಮಾತಿದೆ, ಕೃಷ್ಣ ದೇವಕಿ ಗರ್ಭಾಂಬುದಿ ಚಂದ್ರ ಅಂತ ಕರೀತಾರೆ. ಅಂದ್ರೆ ಅರ್ಥ ಏನು? ಚಂದ್ರ ಹೇಗೆ ಮರದ ಮಧ್ಯೆ ಕಂಡ್ರು ಕೂಡ ಅಲ್ಲಿಲ್ವೋ ಹಾಗೆ ಕೃಷ್ಣ ಅಲ್ಲಿಲ್ಲ. ಗರ್ಭವಾಸ ಅಂತ ಸಾಧ್ಯನೇ ಇಲ್ಲ ಅಂತ ಹೇಳಿ. ಎಲ್ಲಿ? ಯಾವ ಜೀವ? ಎಲ್ಲಿ ಜೀವ ಬರ್ಬೇಕು ನಿಮಗೆ? ದೇವ್ರು ಎಲ್ಲ ಕಡೆ ಇದ್ದಾನೆ, ಅಲ್ಲೂ ಇದ್ದ. ದೇವ್ರಿಗೆ ಎಲ್ಲಿ ಒಂದ್ ಕಡೆ ಮಾತ್ರ ಇಲ್ಲಲ್ಲ, ದೇವರು ಎಲ್ಲ ಕಡೆ ಇದ್ದಾನೆ. ಗೊತ್ತಾಯ್ತು? ಆದ್ರಿಂದ ಸಮಸ್ಯೆ ಇಲ್ಲೇ ಇಲ್ಲ. ಅದಕ್ಕೆ ಮೋಹನ ಮಾಡಬೇಕಾಗಿದೆ ಉಳಿದವರಿಗೆ. ಓ ಕೃಷ್ಣರು ನಮ್ಮಂತೆ ಹುಟ್ಟು ಬಂದವನೇ ಅಂತ ಹೇಳ್ಬಿಟ್ಟು. ಮುಖ್ಯ ಯಜಮಾನನೇ ಪಾಸ್ ತಗೊಂಡು ಒಳಗೋದ್ರೆ ಹೇಗೋ ಹಾಗೆ ಅವನೇ ಯಜಮಾನ. ಪಾಸ್ ತಗೊಂಡು ಹೋದ್ರೆ ಏನ್ ತೋರಿಸ್ತಾನೆ ಅಂದ್ರೆ, ಪಾಸ್ ಈ ರೀತಿ ಫಾಲೋ ಮಾಡ್ಬೇಕು ತೋರಿಸ್ತಾ ಇದ್ದಾನೆ. ರೂಲ್ಸ್ ಮಾಡಿದವ್ರು ಏನ್ ಮಾಡ್ಬೇಕಂದ್ರ ಫಾಲೋ ಮಾಡ್ಬೇಕು. ಇವ್ರು ಅದನ್ನ ನಾಟಕ ಅಂತ ತಿಳ್ಕೊಳ್ಳಿಲ್ಲ. ಏನಂತ ಅವರು ನಾಟಕನ ಸತ್ಯ ಅಂತ ತಿಳ್ಕೊಟ್ರು, ಸತ್ಯ ನಾಟಕ ಅಂತ ತಿಳ್ಕೊಟ್ರು. ಜಗತ್ತು ಕಣ್ಣಾರೆ ಕಾಣ್ತಾರೆ, ಸುಳ್ಳು ಅಂತಾರೆ. ಆ ದೇವ್ರ ಕಂಡಿದ್ದು ಸತ್ಯ ಅಂತ ಕರೀತಾರೆ, ಉಲ್ಟಾ ಪಲ್ಟಾ. ಅದು ಆಕ್ಚುಲಿ ಸುಳ್ಳು, ಇದು ಸತ್ಯ. ಇದಕ್ಕಿಷ್ಟೆಲ್ಲ ವಿವೇಚನೆ ಮಾಡೋ ಇದು ಶಾಸ್ತ್ರ. ಇದು ಶಾಸ್ತ್ರ ಓದಿ ಮಾತಾಡ್ಬೇಕು, ಇದೆಲ್ಲ ಗೊತ್ತಿರ್ಬೇಕು. ಸುಮ್ಮನೆ ಮಾತಾಡೋರೇನು? ನಮ್ಮ ಜಗಲ ಇಲ್ಲ, ಇದು ಕುಸ್ತಿ ಮಾಡಕ್ ಶುರು ಮಾಡೋದು ಅದಲ್ಲ. ಇದರಿಂದ ಮಾಡಬೇಕು. ಡಾಕ್ಯುಮೆಂಟ್ಸ್ ಮಾತಾಡ್ಬೇಕೆ ಹೊರತು ಫಿಸಿಕಲಿ ಹ್ಯಾಂಡಲ್ ಮಾಡಕ್ ಹೋಗ್ಬಾರ್ದು ಯಾವಾಗ.